ಬದಲೆ ಜಡಿಗಳ ಒಟ್ಟೈತಿ ನೋಡೋ ಗೆಳೆಯ ನನ್ನ ಪ್ರೀತಿ ಪಾರಿವಾಳ ನೋಡಿ ಮನಸ್ಸಿಗೆ ಆತ್ಮಲ ಹಲ ಅಕ್ಕನ ಮಗಳ ಮದುವೆಯಾಗಲ ಜೀವನ ಜೀವನ ಕಳೆದೋ ದಿವಸ ಆಕೆ ನನ್ನ ಜೀವನ ಕಳೆದೋ ದಿವಸ ಅಲ್ರಿ ಆ ದೇವ್ರು ನಾನು ನೆನೆ ಬರ್ದಾಗ ಮದುವೆ ಅನ್ನೋದರ ಬರ್ದಾನ ಇಲ್ಲ ಅಂತೀನಿ 22 ವಯಸ್ಸಕ್ಕ ಮದುವೆ ಆಗ್ಬೇಕಂತಾರ ನನಗ 25 ಅಲ್ರಿ 30 ವಯಸ್ಸಾದ್ರು ಯಾರು ಎನ್ನ ಕೊಡವಲ್ರ ಆ ಮುನಿಯಪ್ಪನ ಮಗಳು ಸುಂದ್ರಿ ನೋಡಿದ್ರ ಬೆಳತನ ನನ್ನ ಕನಸಿನ ಬಂದು ದಿನ 1-2 ಕೋದಿಗಿನ ಹರಿದೋಗ್ಯಾಳ್ರಿ ಹೆಂಗರ ಮಾಡಿ ಆಕಿ ಕೊಳ್ಳೆಗೆ ತಾಳಿ ಕಟ್ಟೇ ಬಿಡ್ತೇನ್ರಿ ಅಲ್ಲೇ ಇತ್ತಾಗ ಬರಕತ್ತಾಳಲ್ರಿ ಬರ್ಲಿ ಅಲ್ರಿ ಈ ಡ್ರೈವರ್ ಗುರುಗಳ ಜೀವನ ಹಿಂಗ ಅಂತೀನಿ ಹಗಲೆಲ್ಲ ಗಾಡಿ ಹೊಡೆದು ಬ್ಯಾಸ್ರ ಮನಿಗೆ ಬಂದ್ರ ಆಸರ ಬ್ಯಾಸರ ಕಳ್ಕೋಬೇಕಂದ್ರ ನಮ್ಗೆ ಯಾರು ದಿಕ್ಕ ಇಲ್ಲ ನಮ್ಮಪ್ಪ ನೋಡಿದ್ರ ನನಗಿನ್ನೂ ಮದುವಿನ ಮಾಡವಲ್ಲ ಆ ಶೆಟ್ಟಿ ಮಗಳು ಮೊನ್ನೆ ನನಗೆ ಸಿಟಿ ಚಾರ್ಕೊಳ್ಳೋದಾಗ ಹೋಗ್ಯಾಳ ಅದ ನ್ಯಾವ ಮಾಡಿ ಆಯ್ಕೆ ತಂಡ್ಯಾಗ ಒಂದು 6 ತಿಂಗಳು ಆಸರ ಹಾಕಳ ಅಲ್ಲೇಲೆ ನನ್ನ ಕಣ್ಣಿನ ರಾಣಿ ಮನಗಂಡು ಪ್ಯಾಂಟ್ ಹಾಕ್ಕೊಂಡು ಇಲ್ಲೇ ನಿಂತಾಳಲ್ಲ ಹಿಂದೆ ನೋಡಕ್ ಹಿಂಗ ಅದಳ ಮುಂದೆ ನೋಡಕ್ ಇನ್ನು ಹೆಂಗಿರ್ಬೇಕು ಅಂತೀನಿ ಆಗಿದ್ದಾಗ್ಲಿ ಹೋಗಿ ತ್ಯಾಕ್ ಪಡ್ಕೊಂಡು ಬರ್ತೀನಿ ಅವಾಗ ನಾನು ಮದುವೆ ಮಾಡ್ತೀನಿ ಕೂಡ ನಮ್ಮ ಹುಡುಗಿ ಬಂದಕ್ಕೆ ನನ್ನ ತೆಕ್ಕಿ ಬಡ್ಕೊಂಡ್ ಬಿಟ್ರಿ ಅಪ್ಪ ಲೇ ಯಾರ್ರಿ ನೀನ ಇಷ್ಟಾಗ ಬರ್ಗಟ್ಟೆ ಗಂಡಸ್ರ ಯಾರೋ ಹೆಂಗಸ್ರ ಯಾರೋ ಅನ್ನೋದರ ಗೊತ್ತಾಕರಿ ಲೇ ನಿನಗ ಅಲ್ಲಿ ನಾ ಬಂದ್ ತೆಕ್ ಪಡ್ಕೊಂಡ ಹಗ ತಿಕ್ಕ ಕತ್ತಿ ಅಲ್ಲ ಯಾಕ ಅಗಲ್ಗಿಳಿಸ್ಕೊಂಡು ಕುಂತಿ ಅನ್ಲಿ ಲೇ ನಾ ಅಂದ್ರ ಯಾರಂತ ತಿಳಿದೆ ನನಗ ಏಕೋಚದಿಂದ ಮಾತಾಡಕತ್ತಿಯಲ್ಲ ಸೊತ್ತ 7 ಹಳ್ಳಿ ಕರೆಂಟ್ ಸಪ್ಲೈ ಮಾಡೋ ಲೈಮನ್ ಅದಿಲ್ಲಿ ಯಾರು ಲುಂಗಿ ಸಾಹೇಬ್ ಅದೆಯಾ ಲುಂಗಿ ಸಾಹೇಬ್ ಅಲ್ಲಲೇ ಲೈಮನ್ ಸಾಹೇಬ್ರಾನ ಮತ್ತ ನಿನ್ನ ಹೆಸರೇನ್ ಲೇತಮ್ಮ ನನ್ನ ಹೆಸರು ಆಟೋ ಡ್ರೈವರ್ ಚಂದ್ರು ಅಂತಂದು ಹೋಗ್ಲಿ ಬಿಡ್ರಿ ಲೈಮನ್ ಸಾಹೇಬ್ರ ಮಠ ಮಧ್ಯಾಹ್ನದಾಗ ಯಾರನ್ನ ಕಾಯ ಕುಂತೀನಿ ಅಂತೀನಿ ಏನಂತ ಹೇಳು ಚಂದ್ರ ಈ ಊರು ಮುನಿಯಪ್ಪನ ಮಗಳು ಸುಂದ್ರಿ ಇಲ್ಲಿಗೆ ಬರ್ತೀನಿ ಬಾ ಅಂತ ಹೇಳ ಅದಕ್ಕ ಹಾಕಿ ದಾರಿ ಕಾಯ್ಕೊಂತ ನಿಂತೀನಿ ಆ ಸೂಂದ್ರಿ ಇವನು ಪ್ರೀತಿ ಮಾಡಕಂತ ಕಾರಣ ಅಲ್ರಿ ಲೈಮನ್ ಸಾಹೇಬ್ರ ಆ ಸೂಂದ್ರಿ ನಿಮಗೆ ತಂಗಿ ಆಗ್ಬೇಕನ ಲೇ ಮಂಗ್ಯ ನನ್ನ ಮಗನ ಆಕೆ ನಮ್ಮ ತಂಗಿ ಅಲ್ಲಲಿ ನನ್ನ ಕನಸಿನ ರಾಣಿ ಅದಳ ಆಕೆ ನನ್ನ ಲವರ್ ಅದಳಲಿ ಅಲ್ಲಲ್ಲಿ ನಿನಕ್ಕಿಂತ ಲವ್ ನನ್ನ ಮೊದಲು ಮಾಡ್ಯಾಳೆ ಆಕೆ ನೋಡ್ ಚಂದ್ರು ಆಕೆ ಸಂಬಂಧ ಇಬ್ರು ಜಗಳ ಆಡೋದು ಬೇಡ ನೋಡಲ್ಲ ಆಕೆ ಬರಕತ್ತಳ ಕೇಳಿಬಿಡೋಣ ನೀ ಯಾರನ್ನ ಪ್ರೀತಿ ಮಾಡ್ತೀಯ ಅಂತ ಗಡಬಡ ಮಾಡಿ ಬಾರಲ ಹುಡುಗಿ ಆಡನ ಚಿರಪಾನೆ ಗಡಬಡ ಮಾಡಿ ಬಾರಲ ಹುಡುಗಿ ಆಡನ ಚಿರಪಾನೆ ಆಡನ ಚಿರಪಾನೆ ಉರಾಗ ಅಚ್ಚುತ ನಾಚಮನೆ ಆಡನ ಚಿರಪಾನೆ ಉರಾಗ ಅಚ್ಚುತ ನಾಚಮನೆ ಹುಡುಗಿ ನಿನ್ನ ಗ್ಯಾರೇಜ್ದಾಗ ಬಿಡಲೇನ ಗಾಡಿ ಒಳಗ ಹುಡುಗಿ ನಿನ್ನ ಗ್ಯಾರೇಜ್ದಾಗ ಬಿಡಲೇನ ಗಾಡಿ ಒಳಗ ಹೆಂಗರ ಹಾಕತಿ ಮನದಾಗ ಹೋಗೋ ನಡಿ ಊರಿಂದ ರೇಷ್ಮ್ಯಾಗ ಹೋಗೋ ನಡಿ ಊರಿಂದ ರೇಷ್ಮ್ಯಾಗ
ಹುಡುಗಿ ನಿನ್ನ ಪರ ಕರೆದಾಗ ಏನ ಚಂದ ದೇವರ ಹುಡುಗಿ ನಿನ್ನ ಪರ ಕರೆದಾಗ ಏನ ಚಂದ ದೇವರ ಮೂರ ಹೊತ್ತ ಪೂಜೆ ಮಾಡಲೇ ಹುಡುಗಿ ಪೂಜೆರಿ ನಾನಾಗುವೆ ಪೂಜೆರಿ ನಾನಾಗುವೆ ಹುಡುಗಿ ನಡಿ ಹೋಗೋಣ ರೇ ಮೇಡಮರ ತರಬ್ರಿ ನಿಮ್ಮ ಗಾಡಿನ ನಿಮ್ ಸಂಬಂಧ ಯಾರೋಡ ಗಂಡ ಜೀವ ಕಾಯ್ಕೊಂತ ನಿಂತವಿಲ್ಲ ಹಾಕೊಂತ ನಿಂದ್ರಕಂತ ತಡ್ರಿ ಅಲ್ರಿ ನನ್ನ ಜೀವನದಾಗ ಮದುವೆ ಆಗ್ತಿಲ್ಲ ಅಂತೀನಿ ನನಗೆ ಗೆಳತರೆ 2-3 ಮಕ್ಕಳು ಹಡ್ದಾರ ಅಲ್ಲ ಈ ಲಮಣ ಸೂರ್ಯ ಡ್ರೈವರ್ ಚಂದ ನನ್ನ ಪ್ರೀತಿ ಮಾಡ್ತೀನಿ ಅಂತ ಅವ್ರ ನೆಂಕರ ಪ್ರೀತಿ ಮಾಡಿ ಮದುವೆ ಆಗ್ಬೇಕು ಯಾರನ್ನಾರ ಒಬ್ಬರು ನೋಡಿ ಅಲ್ಲ ಸುಂದ್ರಿ ನೀ ಈಗ ಯಾರನ್ನ ಪ್ರೀತಿ ಮಾಡ್ತೀನಿ ಅನ್ನೋದು ಗೊತ್ತಾಗ್ಬೇಕು ನೋಡಿ ಈಗ ಅಲ್ಲ ನಾನು ಪ್ರೀತಿ ಮಾಡೋದು ಇವ್ರಿಬ್ರಿಗೆ ಗೊತ್ತಾಗೈತಿ ನಾ ಹೆಂಗಾರ ಮಳೆ ಮಾಡ್ಬೇಕು ಇವ್ರಿಬ್ರಿಗೆ ಏ ಹುಡುಗರ ನೀವು ಯಾರ ನನ್ಗ ಮನಸ್ಸಿಗೆ ಬರೋಂಗ ಮಾಡ್ತೀರಿ ಅವ್ರನ್ನ ಮದುವೆಕ್ಕೇನೆ ಏನದು ಮಾಡೋದು ನನ್ನ ಪ್ರೀತಿನ ನೋಡು ನೋಡು ಹುಡುಗಿ ಎರಡು ತೋಳ ಮ್ಯಾಕೆತ್ತಿ ಶರ್ಟ್ ಬುಡ್ಡಿ ಬೆಚ್ಚಿ ಲುಂಗಿ ಗಂಟಾಕಿ ಮಾಡ ಕತ್ರ ನೀ ಸಾಕ್ ಸಾಕಂತ ಒದ್ದಾಡಿದ್ರೆ ಬಿಡುದಿಲ್ಲ ಮತ್ತ ಏನ ಸಾಕಂದ್ರೆ ಬಿಡುದಿಲ್ಲ ಏ ನಿಮ್ಮೋಣ ಹಂಗಂದ್ರೆ ಏನ ಪ್ರೀತಿ ಮಾಡೋದು ಅಂದೆ ಮತ್ತ ತೋಳು ಮ್ಯಾಕ್ ಏರ್ಸೋದಂದ್ರೆ ಅಲ್ಲ ಹುಡುಗಿ ನಾನು ನಿನ್ನ ಕೈ ಹಿಡ್ಕೊಂಡು ಜಾತ್ರೆ ಹೋಗುವಾಗ ಕೈಯ ತೋಳ ಅಡ್ಡ ಆಗ್ಬಾರ್ದಲ್ಲ ಅದಕ್ಕ ಮ್ಯಾಗೇರ್ಸೋದು ಅಂದೆ ಎದಿ ಮ್ಯಾಗೇನ ಬುಟ್ಟಿ ಬುಚ್ಚದಂದ್ರೆ ಅಲ್ಲ ಹುಡುಗಿ ನಾನು ನೀನು ಇದ್ರ ಬದ್ರ ಕುಂತ್ಕೊಂಡ್ ಮಾತಾಡ್ಬೇಕಾದ್ರ ಶೆಕಿ ಆಗ್ಬಾರ್ದಲ್ಲ ಶೆಕಿ ಅದಕ್ ಬಿಚ್ಚೋದು ಅಂದೆ ಮತ್ತ ಲುಂಗಿ ಮ್ಯಾಕ್ ಕಟ್ಟುದಂದ್ರ ಅಲ್ಲ ಹುಡುಗಿ ನಾನು ನೀನು ಜೋಡಿ ಮ್ಯಾಗ ಹೋಗುವಾಗ ಕಾಲಾಗ ತೊಡ್ರ ಆಗ್ಬಾರ್ದಲ್ಲ ಅದಕ್ಕ ಮ್ಯಾಗ ಕಟ್ಟೋದು ಅಂದೆ ಮಗನ ಹಿಂಗಂದು ಉಳ್ಕೊಂಡು ಇಲ್ಲಿಕಂದ್ರೆ ನನ್ನ ಕೈಯ ಬೊಂಕೊಂಡು ಅದ್ಮ ಎಲ್ಲ ಒಟ್ಟೆ ಆಗಿ ಬರಂಗಿಲ್ಲ ಏ ಸುಂದ್ರಿ ನಿನ್ನ ದಾರಿ ಕಾದ್ ನಮ್ಮ ಮನಸ್ಸಿಗೆ ಬಾಳ ಬ್ಯಾಸರಾಗೈತಿ ಅಟ್ಟ ತ್ರಾಸ ಮಾಡ್ಕೋಬೇಡ ಬಾಳ ಬ್ಯಾಸರ ಆಗ್ಬಿಡತಿ ನಮ್ಮ ಮನಸ್ಸಿಗೆ ಖುಷಿ ಆಗುವಂಗ ಒಂದು ಬಗೆಯಲ್ಲ ಗೆಚ್ ಗಿಲ್ಗಿಲ್ಲಿ ಡ್ಯಾನ್ಸ್ ಎಬ್ಸಾಕ ಬಂದಿನಿ ಎಬಸ್ ಎಬಸ್ ನಿನ್ನ ಮಾರಿ ನೋಡಂಗ ಆಗೈತಿ ಈ ಸದನ ಎಲ್ಲಿ ಸಿಗತಿ ನಿನ್ನ ಗಜಮ ಮಾಡೋದೈತಿ 1 2 3 ಸ್ಟಾರ್ಟ್ ಹೌದಾ ಗುರುವೆ ನಿನ್ನ ಮಾರಿ ನೋಡಂಗ ಆಗೈತಿ ನಿನ್ನ ಮಾರಿ ನೋಡಂಗ ಆಗೈತಿ ಈ ಸದನ ಎಲ್ಲಿ ಸಿಗತಿ ನಿನ್ನ ಕಸಬ ಮಾಡೋದೈತಿ ಈ ಹುಡುಗಿ ಎಲ್ಲಿ ಸಿಗತಿ ನಿನ್ನೋಡಿ ಮಾತಾಡೋದೈತಿ ನೀ ಮಾರಿ ನೋಡಂಗ ಆಗೈತಿ ಬಿಡಬೇಡ ಕೌಟಿಗ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಕಣ್ಣಿನೊಳಗ
ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆಳೆದೈತಿ ನನ್ನ ಹೃದಯದ ರಾಜದೊಳಗ ಮಹಾರಾಣಿ ನೀನ ಗೆಳತಿ ನನ್ನ ಹೃದಯದ ರಾಜದೊಳಗ ಮಹಾರಾಣಿ ನೀನ ಗೆಳತಿ ನಿಜ ಹೇಳೀನಿ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ನಿಜ ಹೇಳೀನಿ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರದಾಡಿ ಹಂಗ ಎಳತಿ ಈ ಜೀವನ ಹೆಂಗ ಗೆಳತಿ ನನ್ನ ಮರದಾಡಿ ಹಂಗ ಎಳತಿ ಈ ಜೀವನ ಹೆಂಗ ಗೆಳತಿ ನಿನ್ನ ಮಾರಿ ನೋಡಂಗ ಆಗೈತಿ ನಿನ್ನ ಮಾರಿ ನೋಡಂಗ ಆಗೈತಿ ಏ ಹುಡುಗಿಯಲ್ಲಿ ಸಿಗತ್ತೆ ನಿನ್ನ ಜಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜಡಿ ಮಾತಾಡೋದೈತಿ ಲಾ 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 ಅಲ್ರಿ ಒಂದು ಏನ್ ಅಲ್ರಿ ಒಂದು ಹೆಣ್ಣು ಆಡೋದು ಓಣಿ ಹಾದಿ ಹುಡ್ಕೋದಾಗೈತ್ರಿ ನನ್ನ ಜೀವನ ಅಂತೀನಿ. ನಮ್ಮ ಮ್ಯಾಗಿನ ಓಣಿ ಕಲ್ಲಪ್ಪ ಮಾವ ತಳಗಲ ಓಣಿ ಕಲ್ಲಪ್ಪ ಮಾವ ಒಂದೊಂದು ಡಜನ್ ನೋಡ್ದಾರ. ಅವ್ರು ಹೆಂಗ್ ಮಾಡ್ತಿದ್ದಾರು ಎಂದ ನಮ್ಮ ಭಾರತ ದೇಶಕ್ಕೆ ಮೊಬೈಲ್ ಫೋನ್ ಬಂದು ಅಂದ ಕೆಟ್ಟೋಗಿದ್ರಿ ನಮ್ಮ ಸಮಾಜ ಅಂತೀನಿ. ಮೊಬೈಲ್ ಫೋನ್ ಬಂದ ಮೇಲೆ ಲವ್ ಮಾಡುದು ಹೆಚ್ಚಾತ್ರಿ ಮೊಬೈಲ್ ಫೋನ್ ಬಂದ ಮೇಲೆ ಲವ್ ಮಾಡುದು ಹೆಚ್ಚಾತ್ರಿ ಮಾಡುದು ಹೆಚ್ಚಾತ್ರಿ ಅಲ್ಲಿ ಇಲ್ಲಿ ಮೀಟಿಂಗ್ ಶುರುವಾತ್ರಿ ಬಿಟ್ಟಾತ್ರಿ ಅಲ್ಲಿ ಇಲ್ಲಿ ಗಜಮಾ ಶುರುವಾತ್ರಿ ಗಜಮಾ ಶುರುವಾತ್ರಿ ಅದೇನ ಅಂತಿದ್ರಲ್ರಿ ಅಪ್ಪ ಹಿಂದಿನ ಕಾಲದಾಗ ಒಳ್ಳ ಸೊಮ್ ಇರ್ತಿತ್ತಂತ ಒಣಕಿ ಹಾರ್ಯಾರಿ ಕುಡ್ತಿತ್ತಂತ. ಆದ್ರ ಈಗ ಹಂಗಿಲ್ರಿ ಅಪ್ಪ ಒಳ್ಳ ಸೊಮ್ ಇರ್ತ ಒಣಕೆ ಸೊಮ್ ಇರ್ತ ಒಣಕೆ ಕುಟ್ಕೊಂತೈತ್ರಿ ಅಪ್ಪ. ಅಪ್ಪ ನಾವು ಕುಡ್ದಿಲ್ಲಪ್ಪ ಬತ್ತಿನೂ ಸೇದಿಲ್ ಕಾಕ ಕುಡ್ದಿದ್ದು ಜ್ಯೂಸನ್ನಿ ಹರಿದ್ರು ನನ್ನ ಮಗಳು ಮುಗ್ದನ ಹರಿತು ನಿಮ್ಮ ಮೌನ ಬಡ ಬಡ ಹೋಗಿ ಸಂತಿ ಮಾಡ್ಕೊಂಬ ಅಂದ್ರ ಈ ಮಂಗನ ಮಕ್ಳು ಜೋಡಿ ಎಲ್ಲ ಕಂತಿ ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರ್ಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ನನ್ನ ಬದುಕೇನು ಆಗಿಲ್ಲ ಬಾಕು ಎಲ್ಲವನ್ನೂ ಕೆಡಿಸ್ಬಿಡ್ತು. ನಾ ಮಾಡಿಲ್ಲಪ್ಪ ಕೆಂತಿ ಇವ್ರ ಐತಲ್ಲ ನನ್ ಜೊತೆ ಹಾಡಿ ಕುಣಿಯಾಕತ್ತಾರ. ರೀ ಯಜಮಾನ್ರ ನೀವು ಒಪ್ಪಿಗೆ ಕೊಟ್ರ ನಿಮ್ಮ ಮಗಳ ಅಕ್ಕಳ ನಾನು ಹೇಳ್ದೆ ಸುಂದ್ರಿ ನೀ ಇದಕ್ಕೇನಂತಿ ನೋಡ್ರಿ ಶೆಟ್ರ ಸಿಟ್ಟಾಗ್ಬೇಡ್ರಿ ಬಾಳ. ನಿನ್ನ ಮಗಳು ನನ್ನ ಮದುವೆ ಆಗಕ್ಕೆ ಒಪ್ಪ್ಯಾಳ. ನೀವು ಹ್ಞೂ ಅಂದ್ರ 9 ತಿಂಗಳಾಗ ಆಡ್ತೀರಿ ಜೋಗಳನ. ಲೇ ತಮ್ಮ ನನಗ್ ಸಿಟ್ಟ ಬರಕ್ ಕುಂತೈತಿ ಬಾಳ. ನೀ ಜಾಗ ಖಾಲಿ ಮಾಡಿ ಮೊದಲಿಂದ ಸರಳ. ಯವ್ವ ಮಗಳ ಹೇಳಪ್ಪಪ್ಪ ಹಳ್ಳಕ್ ಹೋದತ್ತು ಬಾಳ ಎರಡೋ ಪ್ರಯತ್ನ ಇಲ್ಲ ಮಗಳ ಬಾ ಹೋಗಮ್ಮ ನಾವು ಸರಳ ಹೋಗೋಣ ಅಪ್ಪಪ್ಪ. ಮಾಮರ ನೀವು ಬಂದು ಖುಷಿಯಾಗ ಇನ್ನೊಂದು ಹೋಗಿತ್ರೇನ್ರಿ ಮತ್ತೆ ಡ್ಯಾನ್ಸ್ ಯಪ್ಪ ನಿನ್ನ ಕೇಳಕತ್ತ ನಾವು ಬಾ ಇಲ್ಲಿ. ಹಾ ರೀ ಮಾಮರ ಮುನಿಯಪ್ಪ ಶೆಟ್ರ ಹೇಳಪ್ಪ ಇದ್ರಾಗ ಒಂದು ಜಾಡ್ಸ್ ಮತ್ತೇನೈತಿ ಅಕ್ಕ ಹೋಗಿರಾಗರ ಅಂದ ಮಗನಿನ ಮಗಳೈತಿ ಬಾರಿ ಪೀಸ ನೋಡಾಕ ಬಂದಾಗಿತ್ತು ಸಣ್ಣ ಕೂಸ ಏನ ಬಳಸಿದಿ ಕಟ್ಟ ಮಸ್ತ
ನೋಡಿ ಅದೇ ಸುಸ್ತ ಭಾರಿ ಐತಿ ಪೀಸ ಮಾವ ಮಹನಿನ ಮಗಳಿಗೆ ಬಾರಿ ಪೀಸ ನೋಡಾಕ ಬಂದಾಗಿತ್ತು ಸಣ್ಣ ಕೋಸ ಮಹನಿನ ಮಗಳಿಗೆ ಬಾರಿ ಪೀಸ ನೋಡಾಕ ಬಂದಾಗಿತ್ತು ಸಣ್ಣ ಕೋಸ ಏನದ ಸಿಟಿ ಕಟ್ಟ ಮತ್ತ ನೋಡಿ ಅದ ಸುಸ್ತ ಬಾರಿ ಐತಿ ಪೀಸ ನೋಡಿ ಅದ ಸುಸ್ತ ಬಾರಿ ಐತಿ ಪೀಸ ಶಸ್ತ್ರ ಐತಿ ತಟಿಯ ಸಿಕ್ಸ ತಾತ ಐತಿ ಪಟಿಯ ಸಿಕ್ಸ ಎಬಸಲ್ಲೇನ ಬ್ಯಾಟ ಒಡಿಯಲ್ಲೇನ ಸಿಕ್ಸ ಎಬಸಲ್ಲೇನ ಬ್ಯಾಟ ಪಡಿಯಲ್ಲೇನ ಸಿಕ್ಸ ಚಲಸ ಸೆಳೆದಾಳ ನನ್ನ ಮನಸ ಮೊನ್ನೆಯ ರಾತ್ರಿಯ ದಿವಸ ನಾ ಕಂಡೆ ಒಂದು ಕನಸ ಕಣ್ಣಿಗೆ ಹಾಕಿದಲ್ಲ ಚಲಸ ಸೆಳೆದಾಳ ನನ್ನ ಮನಸ ನಿನ್ನ ಮಗನ ಹತ್ತಿರಬಹುದು ಪ್ರೀತಿ ಮಾತ ಬಗೆಯಾಗಲಿ ನಿನ್ನ ಮಗನ ಹತ್ತಿರಬಹುದು ಪ್ರೀತಿ ಮಾತ ಬಗೆಯಾಗಲಿ ನಿನ್ನ ಮಾವ ಸಾವಿರ ಬಾಬಾ ಅಲ್ಲ ಬಗೆಲಾವ ನಿನ್ನ ಬಿಡದ ನನ್ನ ಬಗೆಲಾವ ನನ್ನ ಬಗೆಲಾವ ನನ್ನ ಬಗೆಲಾವ ನನ್ನ ಬಗೆಲಾವ ಗೌರಿ ಮಗವು ಚಂದ್ರನಂತೆ ಗೌರಿ ನಗು ಮುಡಿಯಂತೆ ನನ್ನ ಬಂಗಾರಿ ಸಿಂಗಾರಿ ಗೌರಿಯ ಮಾತೆ ಮೊತ್ತಂತೆ ಮಾತೆ ಮೊತ್ತಂತೆ ಮಾತೆ ಮೊತ್ತಂತೆ ಹೇಳು ಮಾಲಿ ಪಪ್ಪ ನಿನ್ನೋಳು ಹೇಳು ಒದರು ಒದರ್ತೀನ ಯಾವ ಒದರ್ತೀನಿ ನೀರೆಲ್ಲ ಬಿಡ್ರು ಸಂತಾನ ಹೋಗೋಣ ಪಪ್ಪ ಗಾಡಿ ಮಗಳ ಹೋಗೋಣ ಬರ್ಲಿ ಓಯ್ ಬರ್ರಿ ಕಮಾನು ಡಾರ್ಲಿಂಗ್ ಸಿಡೋನು ಡಾರ್ಲಿಂಗ್ ಇನ್ನೇನು ಕೆಲಸ ನಂಗೂ ನಿಂಗು ಸಿಂಗು ಸಾಂಗು ಸಿಂಗು ಡೈಲಿ ಡಿಂಗು ಡಾಂಗು ಡಿಂಗು ಇಟ್ಟ ಎಬ್ಸಿದವ ಮನಗಿಸಿ ಬಿಡ್ತಾನ ಅರ್ಧಕ್ಕ ಹೋಗ್ಬಿಡ್ತೀನಿ ಅಲ್ಲ ಮಗನ ಶೆಟ್ಟಿ ಕಡ್ಯಾಕೋ ನಿನ್ನ ಮಗಳ ಕರ್ಕೊಂಡೋಗ್ಯಾ ಬಿಟ್ಟ್ಯಾ ಮಗನ ಚಂದ್ರ ಆಯ್ಕೆ ಆದ ಮೇಲೆ ನಮ್ಮದ್ರ ಏನೈತಿ ಬರತ್ತಮ್ಮ ಹೋಗೋಣ ನಡಿ ಸೂರ್ಯ ಹೋಗೋಣ ಇನ್ನೊಂದು ಚಾನ್ಸ್ ಸಿಕ್ಕಾಗಲ್ಲ ಒಳ್ಳೆ ನೋಡೋಣ ಹೊತ್ತೂರಲ್ಲಿ ಇವನಂತ ಖಡ್ಗಾರಲ್ಲಿ ರಾಜೂರಲ್ಲಿ ಇವನೊಬ್ಬೆ ರೌಡಿ ಇಲ್ಲಿ ಬಂದಾಡ
ಸ್ವರ್ಗ. ಅದಕ್ಕೆ ಬಲ್ಲವರು ಹೇಳ್ತಾರೆ, ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಂದು. ಎಂತೆಂತ ಚಂದುಳ್ಳ ಚೆಲುವಿರುತ್ತಾರೆ ಈ ಬೆಂಗಳೂರಿನಲ್ಲಿ. ಒಂದೇ ಒಂದು ರಾತ್ರಿ ಇವರ ದೇಹದ ಸುಖ ಸವಿದರೆ ಆಗ ತೃಪ್ತಿಯಾಗುತ್ತದೆ ಈ ಗಜೇಂದ್ರನ ಮನಸ್ಸಿಗೆ. ರೇ ಮಿಸ್ಟರ್, ಏನ್ರಿ ನೀವು ಈ ರೀತಿ ದಾರಿಯಲ್ಲಿ ಅಡ್ಡಗಟ್ಟಿ ಗಾಡಿಯನ್ನು ನಿಲ್ಲಿಸಿದ್ರಲ್ಲ? ಜನರು ಓಡಾಡ್ದಾದ್ರೆ ಹೀಗೆ ಸ್ವಲ್ಪ ಸೈಡ್ ಸರ್ದು ನಿಂತ್ಕೊಳ್ಳಿ. ಜನರು ವಾವ್, ನಾನು ಬಯಸಿದಂತೆ ಈ ಬಣ್ಣದ ಹಕ್ಕಿ ನನ್ನ ಬಳಿ ಬಂದಿತು. ಹಲೋ ಮಿಸ್, ನಿಮ್ಮ ಹೆಸರು? ಯಾಕ್ರಿ ನಾನ್ಯಾಕೆ ನನ್ನ ಹೆಸರು ಹೇಳ್ಬೇಕು? ಮಿಸ್ಟರ್, ನನ್ನ ಹೆಸರು ತೆಗೆದುಕೊಂಡು ನೀವೇನ್ರಿ ಮಾಡ್ತೀರ? ಸುಮ್ಮನೆ ನನಗೆ ದಾರಿ ಬಿಡಿ. ಬಿಡುತ್ತೇನೆ, ನಾನು ಹೇಳಿದಾಗೆ ಕೇಳಿದರೆ ಮಾತ್ರ ಬಿಡುತ್ತೇನೆ. ಏಯ್, ನೀನು ಹೇಳಿದಾಗೆ ನಾನು ಯಾಕೋ ಕೇಳಬೇಕು? ಸುಮ್ಮನೆ ಮನೆಗೆ ಹೋಗ್ಬೇಕು, ದಾರಿ ಬಿಡು. ಏ ನಿಲ್ಲು, ನಾನು ಹೇಳಿದಂತೆ ಕೇಳಿದರೆ ಮಾತ್ರ ಬಿಡುತ್ತೇನೆ. ಇಲ್ಲ ಸರಿ ಆಯ್ತು, ಅದೇನಂತ ಬೇಗ ಹೇಳು, ಹೋಗ್ಬೇಕು ನಾನು. ನೋಡು ಹುಡುಗಿ, ಈ ನಿನ್ನ ತುಟಿಯಿಂದ ನನ್ನ ತುಟಿಗೆ ಪ್ರೇಮದ ಮುತ್ತಿಟ್ಟ. ಈ ನಿನ್ನ ಸುಂದರವಾದ ದೇಹ ಇದೇ 5 ನಿಮಿಷ ನನಗೆ ಅರ್ಪಿಸಿ ನನಗೆ ಸುಖವನ್ನು ಕೊಟ್ಟರೆ ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ದುರಾತ್ಮ, ನಿನಗೆ ಸುಖ ಕೊಡೋದಕ್ಕೆ ನನ್ನ ನೀನು ಸೂಳೆ ಅಂತ ತಿಳ್ಕೊಂಡಿದ್ಯೇನು? ನಾನೊಂದು ಮಾನವಂತನ ಮನೆ ಮಗಳು. ಮಾನವಂತರ ಮಗಳು. ಲೇ ಹುತ್ತ ಹುಡುಗ, ನಿಮ್ಮಂತ ಮಾನವಂತರು ಮಕ್ಕಳು ಕಾಮ ಎಂಬ ಅಂಗಡಿಯಲ್ಲಿ ಮಾನವನ್ನು ಮಾರಿಕೊಂಡು ಮನ ಬಂದಂತೆ ಮೈ ಕಾಣು ಮಿಡಿ ಹಾಕಿಕೊಂಡು ಮೆರೆಯುತ್ತಿದ್ದಾರೆ ಈ ಪ್ರಪಂಚದಲ್ಲಿ. ಆ ಕರೋನಾ ಎಂಬ ಕೆಟ್ಟ ಕಾಲದಲ್ಲಿ ಶಾಲೆ ಮಕ್ಕಳಿಗೆ ಆಸರೆಯಾಗಲೆಂದು ಸರ್ಕಾರದವರು ಆನ್ಲೈನ್ ಕ್ಲಾಸ್ ಯೋಜನೆ ತಂದರೆ ತಂದೆ ತಾಯಿಗೆ ಕಾಡಿ ಬೇಡಿ ಹ್ಯಾಂಡ್ರೆಡ್ ಮೊಬೈಲ್ ಕೊಡಿಸಿಕೊಂಡು ಆನ್ಲೈನ್ ಕ್ಲಾಸ್ ಕಲಿಯೋದನ್ನ ಬಿಟ್ಟು ತನಗೆ ಬೇಕಾದ ಹುಡುಗನಿಗೆ ವಾಟ್ಸಾಪ್ ನಲ್ಲಿ ಚಾಟ್ ಮಾಡುವ ಮಂಜ ಹೆಣ್ಣುಗಳಷ್ಟಿಲ್ಲಲೇ ಏ ನಿನ್ನ ಪ್ರೋತ್ರಿಯಲ್ಲಿ. ನನಗೆ ಬೇಕಾದ ಹುಡುಗನಿಗೆ ಮದುವೆಕ್ಕಿಂತ ಮುಂಚೆ ಮೈ ಅರ್ಪಿಸಿ 3 ತಿಂಗಳು ಹೊಟ್ಟೆ ಬರಿಸಿಕೊಂಡು ಮನೆಯಲ್ಲಿ ಗೊತ್ತಾದ ತಕ್ಷಣ ಗರ್ಭದಲ್ಲಿರೋ ಕೂಸನ್ನು ಗರ್ಭದಲ್ಲಿಯೇ ಸಾಯಿಸಿ ಮನೆಯಲ್ಲಿ ನೋಡಿದ ಹುಡುಗನನ್ನು ಮದುವೆ ಆಗ ತಲೆ ತುಂಬ ಸೆರಗನ್ನು ಹೊತ್ತು ನಾನೇ ಗರತಿ ಎಂದು ಶೋ ಕೊಡುವ ಸೂಳ್ಯರಷ್ಟಲ್ಲೇ ಈ ಪ್ರಪಂಚದಲ್ಲಿ. ಕಲಾವಿದರಿಗೆ ಆಸರೆಯಾಗಲೆಂದು ಕಲಾವಿದರಿಗೆ ಆಸರೆಯಾಗಿ ಜನರಿಗೆ ಮನರಂಜನೆ ಆಗಲೆಂದು ಟಿಕ್ ಟಾಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಆಪ್ಗಳನ್ನು ಜಾರಿಗೆ ತಂದರೆ ಯಾರು ಇಲ್ಲದ ಜಾಗದಲ್ಲಿ ಹೋಗಿ ಬೆತ್ತಲೆಯಾಗಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ
ಯಂಗ ವಯಸ್ಸಿನ ಹುಡುಗರ ನಿದ್ದೆ ಗೆಡಿಸುವ ನಾರ್ಯರೆಷ್ಟಿರಲಿ ಈ ನಿನ್ನ ಹೆಣ್ಣು ಜಾತಿಯನ್ನೇ. ತನಗೆ ಬೇಕಾದ ಹುಡುಗನ ಜೊತೆ ಹೋದಾಗ ಯಾರಾದರೂ ಇವನು ಯಾರು ಎಂದು ಕೇಳಿದರೆ ಇವನು ನನ್ನ ದೊಡ್ಡಪ್ಪನ ಮಗ, ನನ್ನ ಅಣ್ಣ ಎಂದು ಹೇಳ. ಅದೇ ಅಣ್ಣನಿಗೆ ಅಂಗಾಂಗವನ್ನು ತೋರಿಸುವ ಹಾಗಾಗಿದ್ದರೆ ಅಷ್ಟಿರಲಿ ಈ ನಿನ್ನ ಜಗತ್ತಿನಲ್ಲಿ. ನೀಚ, ಬಾಯಲ್ಲಿ ನಾಲಿಗೆ ಹಗುರವಾಗಿದೆ ಅಂತ ಈ ರೀತಿ ಬಾಯಿಗೆ ಬಂದ ಹಾಗೆ ಮಾತಾಡವ ನೀನೊಬ್ಬ ಮನುಷ್ಯನಲ್ಲ ಕಣೋ, ನರಕ ತಿನ್ನುವ ನಾಯ ಕುಲ್ದವಳೆ. ಒಂದು ಹೆಂಡಿಗೆ ಈ ರೀತಿ ಹಗುರವಾಗಿ ಮಾತಾಡ್ತಾ ಇದ್ದೆಲ್ಲ, ನನ್ನಂತೆ ನಿನ್ನ ಮನೇಲಿ ಯಾರು ಅಕ್ಕ ತಂಗಿರಿಲ್ವೇನೋ ನೀಚ? ಅಕ್ಕ ಈ ಗಜೇಂದ್ರನಿಗೆ ಹಿಡಿಸಲಾರದ ಶಬ್ದವೆಂದರೆ ಅದು ಅಕ್ಕ ತಂಗಿ ಎಂಬ ಶಬ್ದ. ನಮ್ಮಂತ ಯುವಕರು ನಿಮ್ಮಂತ ನಾರಿಯರಿಗೆ ಅಕ್ಕ ತಂಗಿ ಎನ್ನುತ್ತಾ ಹೋದರೆ ನಿಮ್ಮ ಸೌಂದರ್ಯಕ್ಕೆ ಎಲ್ಲಿದೆ ಬೆಲೆ? ಬಾರಲೇ ಬಾಲ, ನಿನ್ನ ಸೌಂದರ್ಯಕ್ಕೆ ನಾನು ಹಾಕುವೆ ಕಾಮ ಎಂಬ ಕೀಲ. ನಾನು ಹೇಳಿದಾಗೆ ಕೇಳಿ, ನನ್ನ ತುಟಿಗೆ ಪ್ರೇಮದ ಮುತ್ತಿಟ್ಟು ಒಂದು ಗೀತೆಯನ್ನು ಹಾಡುವೆಯಾ, ಇಲ್ಲ ಶೀಲ ಕಳೆದುಕೊಂಡು ಸತ್ತು ಹೋಗುವೆಯಾ? ಅಯ್ಯೋ, ಇವನ ಮಾತನ್ನ ಕೇಳ್ತಾ ಇದ್ರೆ ಅವನೊಬ್ಬ ದೊಡ್ಡ ಕ್ರೂರಿ ಅನ್ನಿಸ್ತಾ ಇದೆ. ಇವನು ಹೇಳ್ದಾಗೆ ಹಾಡದೆ ಹೋದ್ರೆ ಇವನು ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಇವನು ಹೇಳ್ದಾಗೆ ಹಾಡಿ ನಾನು ಇಲ್ಲಿಂದ ಪಾರಾಗಿ ಹೋಗ್ಲೇಬೇಕು. ಸರಿ ಆಯ್ತು, ನಿಮ್ಮ ಇಷ್ಟದಂತೆ ಹಾಡ್ತೇನೆ, ಬನ್ನಿ. ಹೇ 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 ಹಾ 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 ಹಾ. ವರಮನ ಶ್ಯಾಮಲ 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 ದರಗಳಿದ ಮೇಲಕ್ಕೆ ಮೇಲಕ್ಕೆ ಮೇಲಕ್ಕೆ. ವರಮನ ಶ್ಯಾಮಲ 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 ದರಗಳಿದ ಮೇಲಕ್ಕೆ ಮೇಲಕ್ಕೆ ಮೇಲಕ್ಕೆ. ನನ್ನ ಮನದ ದೇವತೆ, ನನ್ನ ಮನದ ದೇವತೆ, ನನ್ನ ಮನದ ದೇವತೆ, ನನ್ನ ಮನದ ದೇವತೆ. ಕಲ್ಲಲ್ಲ ಇದು ಪ್ರೇಮಾಯನ, ಇದು ಪ್ರೇಮಾಯನ, ಇದು ಪ್ರೇಮಾಯನ, ಇದು ಪ್ರೇಮಾಯನ. ಮೆಚ್ಚು ತಂಗನ ಚೆಲುವು ಚೆಲುವು ಪ್ರಾಯ ಮೋಹದ ಬಲವು ಬಲವು. ಮೆಚ್ಚು ತಂಗನ ಚೆಲುವು ಚೆಲುವು ಪ್ರಾಯ ಮೋಹದ ಬಲವು ಬಲವು. ತುಳಿಗೆ ಜಾರಿ ತುಳಿ ಅಪ್ಪರೆ ಮನದೆ ಮೋಡಿ ತುಳಿ ತಾವರೆ. ತುಳಿಗೆ ಜಾರಿ ತುಳಿ ಅಪ್ಪರೆ ಮನದೆ ಮೋಡಿ ತುಳಿ ತಾವರೆ. ತಲ್ಲಲ್ಲ 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 ಇದು ಪ್ರೇಮಾಯನ, ಇದು ಪ್ರೇಮ
ಪರಿಮಳ ಶ್ಯಾಮ ಶ್ಯಾಮ ಶ್ಯಾಮಲೆ ಗಿಳಿದ ಮೇಲಕ್ಕೆ 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 ನಿಮ್ ಇಷ್ಟದಂತೆ ಹಾಡಿದ್ನಲ್ಲ ನಾನಿನ್ನು ಬರ್ತೀನಿ. ಏಯ್ ಹೋಗುವಯ್ಯ, ಎಲ್ಲಿಗೆ ಹೋಗುತ್ತೀಯ? ಈ ನಿನ್ನ ತುಟಿ ಬುತ್ತು ಇಷ್ಟೊಂದು ರುಚಿಯಾಗಿದೆ ಅಂದರೆ ಇನ್ನು ನಿನ್ನ ದೇಹ ಸುಖ ಎಷ್ಟೊಂದು ರುಚಿಯಾಗಿರಬಹುದು. ಬಾರಲೇ ಬಾ, ನಿನ್ನ ದೇಹ ಸುಖವನ್ನು ಕೊಟ್ಟು ನಂದಿಸು ಬಾ ಈ ಗಜೇಂದ್ರನ ಕಾಮಾಗ್ನಿಯನ್ನು. ನೋಡು, ದಯವಿಟ್ಟು ನನಗೇನು ಮಾಡಬೇಡ ಪ್ಲೀಸ್, ಬಿಡು ನನ್ನ. ಅಮ್ಮ ತಾಯಿ ಚಾಮುಂಡೇಶ್ವರಿ ಅಂದು ಶುಂಭರನ ಸಂಹಾರ ಮಾಡಿದಂತೆ ಇಂದು ಯಾವುದಾದ್ರೂ ಅವತಾರವೆತ್ತಿ ನನ್ನ ಮಾಡವನ್ನು ಕಾಪಾಡಲು ಬಾಯ್ ತಾಯಿ ಬಾ. ಕಾಪಾಡು ಲೇಹಣ್ಣ, ಈ ಗಜೇಂದ್ರನನ್ನು ಎದುರು ಹಾಕಿಕೊಂಡು ನಿನ್ನನ್ನು ಕಾಪಾಡೋರು ಯಾರು ಹುಟ್ಟಿಲ್ಲ ಈ ದಾರಿಯ ಮೇಲೆ. ಬಾರಲೇ ಬಾ, ಬೆಚ್ಚಿ ತೋರಿಸು ಬಾ ನಿನ್ನ ಬೆಚ್ಚದ ದೇವನ. ನನಗೇನು ಮಾಡಬೇಡ ಪ್ಲೀಸ್, ಕಾಪಾಡಿ, ಯಾರಾದರೂ ಕಾಪಾಡಿ. ದುಷ್ಟ ನನ್ನ ಮಗನೇ, ಕೈ ಬಿಡಲೇ ಭಾರತ ನಾರ್ಯನ. ಈ ಗಜೇಂದ್ರ ಪ್ರೇಮದ ಸಲ್ಲಾಪದಲ್ಲಿ ಅಡ್ಡ ಬಂದ ನೀನ್ಯಾರಲೇ ಅವಿವೇಕ? ಲೇ ತ್ರೇತಾಯುಗದಲ್ಲಿ, ಕಲಿಯುಗದಲ್ಲಿ, ದ್ವಾಪರ ಯುಗದಲ್ಲಿ ಆ ಬ್ರಹ್ಮ ಒಬ್ಬೊಬ್ಬರನ್ನು ಸೃಷ್ಟಿಸಿದಾನೆ. ಆ ದ್ವಾಪರ ಯುಗದಲ್ಲಿ ದ್ರೌಪದಿ ಮಾನ ಕಾಪಾಡೋದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹಾಗೆ, ಅದೇ ರೀತಿ ಕಲಿಯುಗದಲ್ಲಿ ನಾರ್ಯರ ಮಾನ ಕಾಪಾಡೋದಕ್ಕೆ ಆ ಬ್ರಹ್ಮ ಸೃಷ್ಟಿಸಿದ ಈ ಕಲಿಯುಗದ ಕೃಷ್ಣ. ಏ ಶ್ರೀಕೃಷ್ಣ ಪರಮಾತ್ಮನ ವೇದಾಂತ ಹೇಳುವ ಮಳ್ಳಕೊಂಡೆ ಆಡಿನ ಶ್ರೀಕೃಷ್ಣನನ್ನು ಸಾಚಾಡ 16,000 ಹೆಂಡರನ್ನು ಮಾಡಿಕೊಂಡು ಅವರೊಂದಿಗೆ ರಾಸಲೀಲೆಯನ್ನು ಹಾಡಿ ರಸಿಕತನದ ರಾಜ ಎಂದು ಬಿರುದು ಪಡೆದನಲ್ಲ ಆಡಿನ ಶ್ರೀಕೃಷ್ಣ. ಅವನ ಇತಿಹಾಸ ಈ ಗಜೇಂದ್ರನಿಗೆ ಹೊಸದಲ್ಲೇ. ಲೇ ಗಜೇಂದ್ರ, ಶ್ರೀಕೃಷ್ಣ 16,000 ಹೆಂಡರ ಮಾಡಿಕೊಂಡಿದ್ದು ಅವರೊಂದಿಗೆ ರಾಸಲೀಲೆ ಹಾಡೋದಕ್ಕಲ್ಲ, ನಿಮ್ಮಂತ ಕಾಮಕುರಿ ಅಂದವರ ಮಾನ ಪ್ರಾಣ ಕಾಪಾಡೋದಕ್ಕೆ. ಅಂತವ್ರ ಬಗ್ಗೆ ಆಸಾಗಿ ಮಾತನಾಡಿದರೆ ಅವರ ಶಾಪದಿಂದ ಪಾಪ ಹತ್ತಿ ತಿನ್ನು ಅನ್ನದಲ್ಲಿ ಹುಳ ಬಿದ್ದು ಕುಳ್ಳು ಕಾಣದ ನಾಯಿಗೆ ಸತ್ತ ಹೋಗತೀಯ ಪಾಪಿಷ್ಟನಾಗಿ. ಲೇ ಪಾಪ ಪುಣ್ಯದ ಪುಸ್ತಕ ಓದುವ ಹುಚ್ಚ, ತಂದೆ ಮಗಳೊಂದಿಗೆ ಸಂಭೋಗ ಮಾಡಿದರು ತಟ್ಟಲಾರದ ಪಾಪ, ಅಣ್ಣ ತಂಗಿಯೊಡನೆ ಸಂಭೋಗ ಮಾಡಿದರು ಬರಲಾರದ ಪಾಪ.
ತಿನ್ನುವ ಅನ್ನವನ್ನು ಕಾಲಿಂದ ಒದ್ದರು ಹತ್ತಲಾರದ ಪಾಪ. ಆಡಿನ ಕೃಷ್ಣನ ಬಗ್ಗೆ ಮಾತನಾಡಿದರೆ ಪಾಪ ತಟ್ಟುವರೆ. ಲೇ ಗಜೇಂದ್ರ, ಅಂತರ ಬಗ್ಗೆ ಅಸಹ್ಯ ಮಾತನಾಡಿದರೆ ನಿನ್ನ ನಾಲಿಗೆನ ಕತ್ತರಿಸಿ ಹಾಕಿ ಈ ಸಮಾಜಕ್ಕೆ ಕೇಡು ಬಗೆಯುವ ನಿನ್ನ ದರಿದ್ರತೆಯನ್ನು ಸುಟ್ಟು ಹಾಕಿ ಈ ಬಾರಿ ನನ್ನ ಕಾಪಾಡುತ್ತಾರೆ. ನನ್ನ ಹತ್ರ ನಿಮ್ಮಂತ ಬಾಂಡ ಸರಿಮಂದ್ರಿಗೆ ಗಾಂಡ ರೌಡಿಗಳಿಗೆ ಮಿಂಡ ಓಕರನಾರ್ ಸೇಮಾನ್ಯ ಅಲ್ಲ. ಓಗ್ರ ನರಸಿಂಹ ಲೇ ನರಸಿಂಹ, ಇವತ್ತು ನೀನು ಬಂದು ಈ ಹುಡುಗಿಯನ್ನು ಕಾಪಾಡಿರಬಹುದು. ಆದರೆ ಮುಂದೆ ಒಂದು ದಿನ ಇವಳ ಶೀಲವನ್ನು ಹರಿದು ತಿನ್ನುವ ಹಾದ್ದು ನಾನಾಗಲಿಲ್ಲ. ನನ್ನ ಹೆಸರು ಗರ್ವದ ಗಜೇಂದ್ರನೇ ಅಲ್ಲ. ಬರುತ್ತೇನೆ. ಲೇ ಗಜೇಂದ್ರ, ನಾರ್ಯರ ಶೀಲ ಹರಿದು ತಿನ್ನು ಹದ್ದನೇನಾದರೆ ಆ ಹದ್ದಿನ ಮೇಲೆ ಸವಾರಿ ಮಾಡೋ ಯಮ ಈ ನರಸಿಂಹ. ಹಾ ನೋಡಿ, ನೀವಿನ್ನ ಹೋಗಬಹುದು. ನಿಂತ್ಕೊಳ್ಳಿ. ನೀವ್ಯಾರಂತ ನನಗಂತೂ ಗೊತ್ತಿಲ್ಲ, ಆದರೆ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ರಲ್ಲ, ನಿಮಗೆ ತುಂಬ ಧನ್ಯವಾದಗಳು. ನೋಡಿ, ನೀವಾಗಲೇ ಹೇಳಿದ್ರಲ್ಲ, ಆ ನಿಮ್ಮ ದೇಶಭಕ್ತಿಯ ನುಡಿಯನ್ನು ಕೇಳಿ ನನ್ನ ಹೃದಯವನ್ನೇ ನಿನಗೆ ಅರ್ಪಿಸಿ ಬಿಟ್ಟಿದ್ದೇನೆ. ಐ ಲವ್ ಯು ರಾಜಾ, ಐ ಲವ್ ಯು. ಏ ಹುಡುಗಿ, ಈ ನಿನ್ನ ಪ್ರೀತಿ ಪ್ರೇಮ ಬಲಿಯನ್ನು ಈ ನರಸಿಂಹನ ಮೇಲೆ ಸೆಲವಿರಬೇಡ. ಈ ಪ್ರೀತಿ ಅನ್ನೋದೊಂದು ವಿಷಯದ ಹಾವು ಇದ್ದಂತೆ. ಆ ಹಾವಿನ ಬಾಯಲ್ಲಿ ಸೇಕು ಅಜ್ಜಾಡ ಮೂರ್ಖನಲ್ಲ ನಾನು. ನಾನಿನ್ನ ಬರುತ್ತೇನೆ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ. ಇದೇನಿದು? ಇಷ್ಟೊಂದು ಕರೆದ್ರು ಹಾಗೆ ಹೋಗುವೆ ಇಟ್ರಲ್ಲ. ಹೋಗು ನರಸಿಂಹ, ಎಲ್ಲಿಯಾದ್ರೂ ಹೋಗು. ನಾನು ಮಾತ್ರ ನಿನ್ನನ್ನು ಪ್ರೀತಿ ಮಾಡಿ ಮಾಡ್ತೀನಿ. ಯಾವತ್ತಿದ್ರು ನಾನೇ ನೀನು ಹೇಳ್ತೀನಿ. ಕವಿ ಕಾಳಿದಾಸನ ನನ್ನ ಶಾಕುಂತಲೆ, ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಈ ಬಾಳ ಬಳ್ಳಿಗೆ ನೀನಾಗೆ ಬಂದೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಬೇಲೂರ ಮಾಲೆಯಂತೆ ನೀ ನಡೆದು ಬರುವಾಗ, ಬೇಲೂರ ಮಾಲೆಯಂತೆ ನೀ ನಡೆದು ಬರುವಾಗ, ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ, ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ,
ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಲಾ 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 ಲಾ. ಅಣ್ಣ ಬಾಕ್ಸ್ ಅಣ್ಣ ಸ್ವಲ್ಪ ಬಾಕ್ಸ್ ಕೇಳೋದು ಸ್ವಲ್ಪ ದೂರ ಕೂಡ ಅಣ್ಣ ಪುಣ್ಯ ಲಾಸ್ಟಿಗೆ ನಾವೇನ್ ಮಾಡಕ್ಕಾಗಲ್ಲ. ನಾನು ಇಷ್ಟು ತನಕ ಕಂಡಿದ್ದು ಕನಸ. ಶಿವ ಅರೆ ಅಪ್ಪ ಈಗ ಬಂದ್ಯಾ? ಇದೇನಪ್ಪ ಅಪ್ಪ? ಇದ್ರೆಲ್ಲೋ ಸ್ವೀಟ್ ಇದೆ. ಹೌದು ಅಮ್ಮ, ಇವತ್ತು ಬೀರಲಿಂಗೇಶ್ವರ ಜಾತ್ರೆ ಅಲ್ಲವೇ? ಅದಕ್ಕೆ ಶ್ರೀ ಬೀರಲಿಂಗೇಶ್ವರನ ಜಾತ್ರೆಗೆ ಹೋಗಿದ್ದೆ. ಅಲ್ಲಿ ತಂದ ಪ್ರಸಾದವಮ್ಮ ಇದು. ಹಾ ಸೀತಾ, ನಿಮ್ಮವ್ವ ಎಲ್ಲಿ ಹೋಗಿದ್ದಾಳೆ? ಅಯ್ಯೋ ಅವ್ವನಪ್ಪ, ಬಟ್ಟೆ ಒಗ್ಯಕ್ಕೆ ಮನೇಲಿ ನೀರ್ ಇರ್ಲಿಲ್ಲ, ಅದಕ್ಕೆ ನೀರ್ ತರಕಂತ ಬಾವಿಗೆ ಹೋಗ್ಯಾಳ ಅವ್ವ. ತಂದಿ ಮಗಳು ಇಬ್ರು ಸೇರಿ ಏನೋ ಕೂಗಾಡ್ತಾ ಇದ್ರಲ್ಲ, ಏನ್ ವಿಷಯ? ಪಾರ್ವತಿ, ಇಂಡ್ರಿಗೆ ಹೋದ ಶ್ರೀಕಾಂತ ಇನ್ನೂ ಬರ್ಲಿಲ್ಲವೇ? ಇಲ್ಲ ರೀ, 3 ದಿವಸ ಆಯ್ತು, ಶ್ರೀಕಾಂತನು ಬಂದಿಲ್ಲ. ಇನ್ನು ಚೀಲೆತ್ತುವ ಸ್ಪರ್ಧೆಗೆ ಹೋದ ಪ್ರಶಾಂತನು ಕೂಡ ಬಂದಿಲ್ಲ. ಬಾ ಪ್ರಶಾಂತ. ಬಾರಪ್ಪ ಪ್ರಶಾಂತ, ನೀನು ಚೀಲೆತ್ತುವ ಸ್ಪರ್ಧೆಗೆ ಹೋಗಿದೆಯಲ್ಲ, ಅದು ಏನಾಯ್ತಪ್ಪ? ಅವ್ವ, ನನ್ನನ್ನ ಸೋತು ಬರ್ತಾನೆ ಅಂತ ತಿಳ್ಕೊಂಡಿದ್ಯ? ಸಾಧ್ಯನ ಇಲ್ಲ ಅವ್ವ. ಗೆದ್ದು ಬರುವ ಗೆಲುವಿನ ಸರ್ದಾರ ನನ್ನ ತಂಗಿ, ಸಾಧನೆಗೆ ಸಾಥ್ ಕೊಡುವ ತಂಗಿ ತಮ್ಮಂದಿರೋರಿಗೂ ಕಷ್ಟಕ್ಕೆ ಕುಗ್ಗದಿರು, ಲಾಭಕ್ಕೆ ಹಿಗ್ಗದಿರು ಎಂದು ಬೆಣ್ಣ ತಟ್ಟುವ ತಂದೆ ತಾಯಂದಿರೋರಿಗೂ ಸೋಲು ಎಂಬ ಸಂಖ್ಯೆ ನೀನು ಅಣ್ಣನ ಇತಿಹಾಸದೊಳಗೆ ಬರೋದಿಲ್ಲಮ್ಮ, ಬರೋದಿಲ್ಲ. ಪ್ರಶಾಂತ, ಚೀಲೆತ್ತುವ ಸ್ಪರ್ಧೆಯಲ್ಲಿ ನೀನು ಗೆದ್ದು ಬಂದಿದೆಯಲ್ಲ, ಬಹುಮಾನ ರೂಪವಾಗಿ ಏನು ಕೊಟ್ರಪ್ಪ? ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ರಾಜೂರ ಊರಿನಲ್ಲಿ ಶ್ರೀ ಬೀರಲಿಂಗೇಶ್ವರ ಯುವಕ ಸಂಘದವರು ಉಸುಕಿನ ಕೊಡ 3 ಹಿರಿಸು ಉಸುಕಿನ ಚೀಲ ಎತ್ತಾಟ ಏರ್ಪಡಿಸಿದವರು. ಆ ಕಣದಲ್ಲಿ ಕಾಲಿಡುವಾಗ ಶ್ರೀ ದುರ್ಗಾದೇವಿ ಹಂಗಾರವನ್ನು ಹೆಣಿಗೆಚ್ಚಿಕೊಂಡು 5 ನಿಮಿಷದಲ್ಲಿ ಹುಸುಕಿನ ಕೊಡ ಹೊತ್ತು ಸರಟ ಬೆಚ್ಚಿ ಸೆರಟ್ ಹಾಕಿಕೊಂಡಷ್ಟರಲ್ಲಿ ಮುಂದೆ 3 ಹಿರಿಸನ್ನು ಕಟ್ಟಿದರು. 2 ನಿಮಿಷದಲ್ಲಿ 9 ಸಲ ಊಟ ಭಕ್ಷಣೆ ಹೊಡೆದನು. ಹಾಡ
ನಂತರ ಉಸುಗಿನ ಚೀಲಕ್ಕೆ ಹೋಗುವಾಗ ಆ ನನ್ನಪ್ಪ ಭಂಡಾರದ ಹೊಡಿಯ ಮಾಳಿಂಗರಾಯಣ ಭಂಡಾರವನ್ನು ಹೆಣಿಗೆ ಹಚ್ಚಿಕೊಂಡು ಚೀಲಕ್ಕೆ ಬೆಣ್ಣೆ ಕೊಟ್ಟಿದ್ದು ಅಷ್ಟೇ ತಡವ 5 ನಿಮಿಷದಲ್ಲಿ 9 ಸಲ ಹುಟ್ಟ ಭಕ್ಷಣೆ ಹೊಡೆದನು. ಅದನ್ನು ಕಂಡ ಸುತ್ತಮುತ್ತ ಇದ್ದು ಜನ ಸುಳ್ಳಿ ಕ್ಯಾಕಿಯನ್ನು ಹೊಡೆದು ಆ ಊರಿನ ಹಿರಿಯರು ನಿಜವಾದ ರೈತನ ಮಗ ನೀನೆ ಎಂದು ಬೆನ್ನು ತಟ್ಟಿ ಈ ಹಸರು ಶಾಲಿನಿಂದ ಸನ್ಮಾನ ಮಾಡಿ 1 ತೊಲೆ ಬಂಗಾರದ ಖಡ್ಗವನ್ನು ಕೊಟ್ಟರು. ವಾಯಿ ನಿನ್ನ ಮಗ ಪ್ರಶಾಂತನಿಗೆ ಬಹುಮಾನವಾಗಿ. ಪ್ರಶಾಂತ ದಿನಾಲು 2-3 ಲೀಟರ್ ಹಾಲನ್ನು ಕುಡಿದು 3-4 ಜವಾರಿ ತತ್ತಿಯನ್ನು ಕುಡಿದು ದಿನನಿತ್ಯ ಗರಡಿ ಮಣಿ ತಾಲಿ ಮೊಡೆದು ಗಟ್ಟಿಯಾಗಿ ಇರುತ್ತಾರೆ ಚೀಲದ ಸ್ಪರ್ಧೆಗೆ ಬರುವ ಪೈಲ್ವಾನರು. ಆದರೆ ದಿನನಿತ್ಯ ಭೂಮಿಯಲ್ಲಿ ದುಡಿಯುವ ಈ ರೈತರಿಗೆ ಒಂದು ಹೊಟ್ಟೆಗೆ ಊಟ ಸಿಗುವುದಿಲ್ಲ. ಅಂತರದಲ್ಲಿ ಈ ಸಾಧನೆ ಎಂಬ ಸಂಖ್ಯೆ ನಮ್ಮಂತರಿಗೆ ಒಳ್ಳೆಯದಲ್ಲಪ್ಪ, ಒಳ್ಳೆಯದಲ್ಲ. ಪ್ರಶಾಂತ, ನಿಮ್ಮಪ್ಪ ಹೇಳುವ ಮಾತುಗಳನ್ನ ಕೇಳಿ ನನಗೆ ಯಾಕೋ ಭಯವಾಗ್ತಾ ಇದೆಯಪ್ಪ. ಪ್ರಾಣ ಕಳೆದುಕೊಳ್ಳುವಂತ ಸಾಧನೆ ನಮಗೆ ಬೇಡವಪ್ಪ, ಬೇಡ. ವಾ, ಭಯ ಪಡೆದಿರುವ ನೀನು ದಿನನಿತ್ಯ ಭೂಮಿಯಲ್ಲಿ ದುಡಿದು ಭೂಮಿಗೆ ಬೆವರನ್ನು ಹರಿಸಿ ಬೀಳ್ಜೋಳದ ರಕ್ತಿಯನ್ನು ಹೊಂಡ ಈ ರೈತನ ಎದೆ ಗುಂಡಿಗೆ ತಾಕತ್ತು ಅಂತ ಪೈಲ್ವಾನರಿಗೆ ಚೆನ್ನಾಗಿ ಗೊತ್ತು. ಎಲ್ಲೇ ಸುತ್ತ ಹೊತ್ತು ಹಳ್ಳಿಯಲ್ಲಿ ಚೀಲ ಸ್ಪರ್ಧೆ ಇದ್ದರೆ ರಾಜೂರು ರಾಣುಡುಗ ಪ್ರಶಾಂತ ಬಂದಿದ್ದಾನೆಂದರೆ ಹೆಸರು ನನ್ನ ಹಾಲ್ಸುವ ಪೈಲ್ವಾನರ ಕಣದ ಒಳಗೆ ಕಾಲಿಡದೆ ಹಿಂದೆ ತಿರುಗಿ ಹೋಗುವರು. ಅಷ್ಟಲ್ಲದೆ ಹೌದು, ಸೋಮವಾರ ಎತ್ತುಗಳನ್ನು ಮೈ ತೊಳೆದು ಒಳಗೆ ಕಟ್ಟಿ ಹುಲ್ಲಾಕಿ ಸ್ಪರ್ಧೆಗೆ ಹೋಗಲು ಎಣ್ಣೆಷ್ಟರಲ್ಲಿ ಮನದಲ್ಲಿ ಏನೋ ಒಂದು ಆತಂಕವಾಗಿತ್ತು. ಹೋಗಿ ನನ್ನ ರಾಮ ಲಕ್ಷ್ಮಣನ ಮುಂದೆ ನಿಂತು ಸ್ಪರ್ಧೆಗೆ ಹೋಗಲು ಬೇಡ ಅಂತ ಕೇಳಿದರೆ ಕಾಲು ಕೆದರಿಡಿರೆ ಹೊಡೆದು ಕಿವಿ ಜಾಡಿಸಿ ಹೇಳಿದವು ಹೋಗಿ ಬಾ ಅಂತ ದೇವನ ದೇವತೆಯ ಸ್ವರೂಪಿ ಆದ ಆ ನನ್ನ ರಾಮ ಲಕ್ಷ್ಮಣನ ಆಶೀರ್ವಾದ ಇರುವರೆಗೂ ಸೋಲೆಂಬ ಸಂಖ್ಯೆ ಇಲ್ಲವಾ? ಇಲ್ಲ. ಪ್ರಶಾಂತ, ನೀನು ಹೋದಾಗಿಂದ ಒಂದು ಹಿಡಿ ಹುಲ್ಲು ಕೂಡ ತಿಂದಿಲ್ಲಪ್ಪ ನಮ್ಮ ರಾಮ ಲಕ್ಷ್ಮಣ. ನೋಡು, ಈ ನಿನ್ನ ನಗು ಮಗುವನ್ನ ಅವ್ರ ಮುಂದೆ ತೋರಿಸಿದ್ರೆ ಸಂತೋಷದಿಂದ ಹೊಟ್ಟೆ ತುಂಬ ಹುಲ್ಲನ್ನಾದ್ರೂ ತಿನ್ನುತ್ತೆ ನಮ್ಮ ರಾಮ ಲಕ್ಷ್ಮಣ. ಆಯ್ತವಾ, ಇದೇನವ್ವ ಎಲ್ಲೋ ಸಂತೋಷ ನಗುತ್ತಿರುವಲ್ಲ? ಭರಪ್ಪ ಮಗ, ಇವತ್ತು ನಿಮ್ಮಣ್ಣ ಚೀಲೆತ್ತುವ ಸ್ಪರ್ಧೆಯಲ್ಲಿ ಗೆದ್ದು ಬಂದಿದ್ದಾನೆ, ಅದೇ ಸಂತೋಷ. ಅವ್ವ, ಈ ಸಂತೋಷ ಸಮಯದಲ್ಲಿ ಇನ್ನೊಂದು ಸುದ್ದಿಯವ್ವ. ಅದು ಏನಂದರೆ ನಾ ಆರ್ಮಿ ನೌಕರಿ ಅರ್ಜಿ ಆಗಿದ್ದೆಯಲ್ಲ, ಅದು ಇವತ್ತು ಲೆಟರ್ ಬಂದಿದೆ. ಅದಕ್ಕೆ ನಾನು ಇವತ್ತು ಡ್ಯೂಟಿ ಜಾಯ್ನ್ ಆಗಿಲ್ಲ ಎಂದು ಆರ್ಡರ್ ಮಾಡಿದ್ದಾರೆ. ಹೌದೇ? ಒಳ್ಳೆದಾಯ್ತಪ್ಪ. ಆ ಬೀರಲಿಂಗೇಶ್ವರನ ದಯ ನಿನ್ನ ಮೇಲೆ ಇರಲಿ. ಏನು ನನ್ನ ತಮ್ಮನಿಗೆ ನೌಕರಿ ಸಿಕ್ಕಿದೆ? ಅಪ್ಪ ಬೀರಲಿಂಗೇಶ್ವರ, ನಿನ್ನ ದಯ ಈ ಬಡವರ ಮೇಲೆ ಇದೆಯಪ್ಪ. ಅಪ್ಪ, ನನ್ನ ತಮ್ಮನಿಗೆ ನೌಕರಿ ಸಿಕ್ಕರೆ ನಮ್ಮೂರ ಮಾರುತೇಶ್ವರ ಜಾತ್ರೆಗೆ ಚೀಲ ಹೊತ್ತು ದೀಮರ್ಸ್ ಆಗ್ತೀನಿ ಎಂದು ಹರಿಕೆ ಹೊತ್ತಿದ್ದೇನೆ. ನಾಳೆ ಬರುವ ಜಾತ್ರೆಯಲ್ಲಿ ಆ ಕಾರ್ಯ ಮಾಡಿ ಮುಗಿಸಿದರಾಯಿತು. ಸೀತಾ ತಂಗಿ, ಅವ್ವ, ನನ್ನ ಮುದ್ದಿನ ತಂಗಿ ಯಾಕೆ ಮೌನಾಗಿ ನಿಂತಿದ್ದಾಳೆ? ಪ್ರಶಾಂತ, ನಿನಗೆ ಈ ವಿಷಯ ಗೊತ್ತಿಲ್ವೇನಪ್ಪ? ಇಲ್ಲವಾ? ನೋಡಪ್ಪ, ನಿಮ್ಮ ತಂಗಿಯ ಹುಟ್ಟು ಹಬ್ಬ ಇದೆ, ನೀನವಳಿಗೆ ಶುಭ ಕೋರಿಲ್ಲ ಅಂತ ಅವಳು ಕೋಪಗೊಂಡಿದ್ದಾಳೆ. ಹೌದೇ? ಈ ಹಣ್ಣನ ಮೇಲೆ ಕೋಪವೇ? ಇಲ್ಲಮ್ಮ ತಂಗಿ, ನೀನು ಹುಟ್ಟಿದ ದಿನ ನಾನೆಂದು ಮರುತ್ತಿಲ್ಲ. ನನ್ನ ಗೆಳೆಯ ಡ್ರೈವರ್ ಚಂದ್ರ ಕೈಯಲ್ಲಿ ಕೇಕು ತರಲು ಹೇಳಿದ್ದೇನೆ.
ಪ್ರಶಾಂತ, ನಿನ್ನ ತಂಗಿ ಬರ್ತಡೇಗೆ ಕೇಕ್ ಅದೆಲ್ಲ ತಂದಿದ್ದೇನೆ. ಥ್ಯಾಂಕ್ ಯು ಚಂದ್ರು. ಶ್ರೀಕಾಂತ, ಒಳಗಡೆ ಹೋಗಿ ಚರಣ ತೆಗೆದುಕೊಂಡು ಬಾ. ಆಯ್ತಣ್ಣ. ಹೋಗಿ ಹೋಗಿ ಉಡಾಳಗಿಳಿ ಇಲ್ಲ ನಾ ಕೇಕ್ ತರಕ ಎಲ್ಲಿ ನಡಬಾರ್ಕ ತಿಂದು ಬರ್ತಾನೇನಂತ ಮಾಡಿದ್ದೇವ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಕೊಡುಗೊರೆಯೋ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಕೊಡುಗೊರೆಯೋ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ಹಾದಿಯಲ್ಲಿ ನಗೆ ಹೂವು ಚೆಲ್ಲಿರಲಿ, ನೀ ನಡೆಯ ಹಾದಿಯಲ್ಲಿ ನಗೆ ಹೂವು ಚೆಲ್ಲಿರಲಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಗಿಫ್ಟ್ ಗಿಫ್ಟ್ ಎಲ್ಲಿ? ಗಿಫ್ಟ್ ನಾಳೆ ಗಂಡರ ಮನೆಗೆ ಹೋಗೋ ತಂಗಿ. ಅದೆಲ್ಲ ಗೊತ್ತಿಲ್ಲ ನಮ್ಗೆ, ಈಗ ಬೇಕು ಮಮ್ಮಿ ಗಿಫ್ಟ್ ಮಮ್ಮಿ. ಅಯ್ಯ ಅಯ್ಯ. ಅಲ್ಲ ಬರ್ತಡಕ್ ನಿಮ್ನ ಯಾರನ್ನೂ ಕರೆದೇ ಇಲ್ಲ, ಎದಕ್ಕೆ ಬರತ್ತೀರಿ ನೀವು? ಕರೀಲಾರ್ದ ಬರ್ತಾರ ನೋಡಿ ಇವ್ರು ಬರ್ತಡಕ್. ಮಮ್ಮಿ ಕೇಕ್ ತೆಗೆದಿಡ, ಅವ್ರು ತುಡುಗ್ ಮಾಡ್ಕೊಂಡು ಹೋಗ್ತಾರ. ಅಣ್ಣ, ಇದೇ ಸಂತೋಷಕ್ಕೆ ನಾನು ನಿಮ್ಗೆಲ್ಲರಿಗೂ ರಾಖಿ ಕಟ್ಟಬೇಕು, ಬರ್ರಿ. ತಂಗಿ, ಅಣ್ಣ ಎಂಬುದು ಅಣ್ಣರ ಹಾಗ ಬಂದಣ. ಈ ರಕ್ಷಾ ಬಂಧನ ಅಣ್ಣ ತಂಗಿಗೆ ಬಂದ ಜನ್ಮ ಜನ್ಮಗಳ ಅನುಬಂಧ. ಅಣ್ಣ ತಂಗಿಗೆ ಬಂದ ಜನ್ಮ ಜನ್ಮಗಳ ಅನುಬಂಧ. ಜೀವಂತ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ. ಈ ರಕ್ಷಾ ಬಂಧನ ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ.
ಅಣ್ಣನ ಅರಗಿಗೆ ತುಲಕೋಟೆಗೆ ಸಿರಿ ಅಣ್ಣನ ಭಾಗ್ಯವೇ ನಮಗೆಲ್ಲದ ಸಿರಿ ಅಣ್ಣ ನಮ್ಮ ಬಾಳಿನ ಸಿರಿ. ಬರ್ರಿ ಬರ್ರಿ ಎಲ್ಲರೂ ಕಾಲ್ ಮುಗಿ ಬರ್ರಿ. ನೀ ಹುಟ್ಟಿ ಬಂದ ಶುಭ ದಿನವೇ ರಾಖಿ ಕಟ್ಟಿದ್ಮೇಲೆ ಎಲ್ಲರೂ ತಂಗಿಯರ ಕಾಲಿಗೆ ಬೀಳ್ತಾರ. ನೀ ಹುಟ್ಟಿ ಬಂದ ಶುಭ ದಿನವೇ ಹೀಗಾಗಿ ಹಬ್ಬ ಬಂದಿದ್ದು ಸೌಭರಿಕೆಯೊಂದು ಬರಬೇಕು ಹೀಗಾಗಿ ಸಾಕ್ಷಿ ಹೇಳಿದ್ದು ಅಣ್ಣನು ಹುಟ್ಟಿದಾಕ್ಷಣ ಗಂಡನಿಂದ ಹೇಳಿತು ತಂಗಿಯು ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹುಟ್ಟಿತು ಗಂಡಿಗೆ ತಂಗಿ ಅಣ್ಣ ಎಂಬುದು ಅಣ್ಣರ ಹಾಗೆ ಬಂಧನ, ತಂಗಿ ಎಂಬುದು ತವರಿನ ಬಂಧನ. ಅಣ್ಣ ತಂಗಿಯ ಬಂದರೆ ಇದೇ ಒಂದೇ ರಕ್ಷಾ ಬಂಧನ. ಅವ್ವ ಅಪ್ಪ ಅಣ್ಣ ನನಗೆಲ್ಲರೂ ಆಶೀರ್ವಾದ ಮಾಡಿ. ಈ ಸಂತೋಷ ಸಮಯದಲ್ಲಿ ಎಲ್ಲರೂ ಸೇರಿ ಒಂದು ಆನಂದ ಗೀತೆ ಹಾಡೋಣವೇ? ಆಯ್ತಪ್ಪ, ನಿನ್ನ ಇಷ್ಟದಂತೆ ಎಲ್ಲರೂ ಸೇರಿ ಹಾಡಿ ನಡೆಯೋಣ. ಶ್ರೀಕಾಂತ, ನೀನು ಹೋಗಿ ನಿನ್ನ ಬಟ್ಟೆಯನ್ನು ತೆಗೆದುಕೊಂಡು ಬಾರಪ್ಪ. ಆಯ್ತಪ್ಪ. ಪಾರ್ವತಿ, ಬೆಳೆದು ನಿಂತ ಮಗಳ ಮದುವೆ ಮಾಡಿದರೆ ನಮ್ಮ ಭಾರ ಕಡಿಮೆಯಾಗುತ್ತದೆ. ಹೌದು ಸ್ವಾಮಿ, ಸೀತಾಳನ ಮದುವೆ ಮಾಡಬೇಕು. ಹಾಗೆ ಪ್ರಶಾಂತನಿಗೂ ಹಾಗೆ ಶ್ರೀಕಾಂತನಿಗೂ ಒಂದು ಒಳ್ಳೆಯ ಮನೆತನದ ಹೆಣ್ಣನ್ನು ನೋಡಿ ಮದುವೆ ಮಾಡಿದ್ರೆ ನಮಗೆ ಇದ್ದ ಚಿಂತೆ ಎಲ್ಲ ದೂರವಾಗಬಹುದು. ಯಾರಿದವ್ವ ಮದುವೆ? ಮತ್ತೆ ಯಾರ್ದಪ್ಪ? ನಿನ್ನ ತಂಗಿ ಸೀತಾ ಅದು. ನಂದ ಮದುವೆ ಅಣ್ಣ, ನನಗಿಷ್ಟು ಬೇಗ ಮದುವೆ ಬೇಡ ಅಣ್ಣ. ಹಾಗಂದರೆ ಹೇಗಮ್ಮ? ಈ ಪ್ರಪಂಚದ ಪದ್ಧತಿ ಹಂಗೆ ನೀನು ಮದುವೆ ಆಗಲೇಬೇಕು. ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನನ್ನ ಗೆಳೆಯ ನರಸಿಂಹ ಅಂತ ಇದ್ದಾನೆ, ಅವನು ಈ ಸಮಾಜದ ಸೇವಕ. ಅವನಿಗೆ ತಂಗಿಯನ್ನು ಕೊಟ್ಟು ಮದುವೆ ಮಾಡಬೇಕೆಂದು ನಾನು ನಿರ್ಧಾರ ಮಾಡಿದ್ದೇನೆ. ಅದಕ್ಕೆ ನಿಮ್ಮಿಬ್ಬರ ಒಪ್ಪಿಗೆ ಬೇಕು. ಪ್ರಶಾಂತ, ನಿನ್ನ ತಂಗಿ ಬಾಳು ಬಂಗಾರ ಆಗಲಿ ಎಂದು ಬಯಸುವನು ನೀನೇ. ನಿನಗೆ ಒಪ್ಪಿಗೆ ಇದ್ದರೆ ಸಾಕು. ನೋಡೋಣ, ನಂದು ಒಂದು ಮಾತಿದೆ. ನೀ ನೋಡಿದ ಹುಡುಗನನ್ನ ನಾನು ಮದುವೆ ಆಗ್ತೀನಿ. ಮುಂದೆ ನಾನು ನೋಡಿದ ಹುಡುಗಿನ ನೀ ಮದುವೆ ಆಗ್ತೀನಿ ಅಂದ್ರೆ ಮಾತ್ರ ನಾನು ಮದುವೆ ಆಗ್ತೀನಿ. ಭಾಷೆ ಕೊಡು. ಆಯ್ತು ತಂಗಿ, ನಿನ್ನ ಆಸೆ ಅಂತೆ ಆಗಲಿ. ಸೀತಾ, ಪಾರ್ವತಿ, ಶ್ರೀಕಾಂತನಿಗೆ ಹೋಗುವುದಕ್ಕೆ ಹೊತ್ತಾಗುತ್ತದೆ. ಬೇಗನ ಆರತಿ ಮಾಡಿ ಕಳಿಸಿಕೊಡಿ. ಅವ್ವ ಅಪ್ಪ, ನನಗೆ ಎಲ್ಲರೂ ಆಶೀರ್ವಾದ ಮಾಡಿ. ಪ್ರಶಾಂತ, ನಿನ್ನ ತಮ್ಮನನ್ನು ಗಜೇಂದ್ರಗಡದ ಬಸ್ ಸ್ಟ್ಯಾಂಡ್ಗೆ ಕರೆದುಕೊಂಡು ಹೋಗಿ 10 ಗಂಟೆದ ಬಸ್ ಬರುವವರೆಗೆ ನಿಂತು ಬಸ್ ಹತ್ತಿ ಶಿವ. ಆಯ್ತು ಅಪ್ಪ. ಪರಮೇಶ, ಏ ತಮ್ಮ ಪರಮೇಶ, ಯಾರಿದ್ರಿಪ್ಪ ಒಳಗ? ಬರ್ರಿ ಹೊರ್ಯಾಕ. ಬಂದ 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 ಸಿಗಿಕೊಂಡು ಬೆಂಕಿಯ ಚೆಂಡು. ಬಂದ 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 ಸಿಗಿಕೊಂಡು ಬೆಂಕಿಯ ಚೆಂಡು. ಸಾವಿರ ಹಳ್ಳಿಯ ಸರದಾರ ಅಂಥ ನೋಡೋ ವೀರ, ಸಾವಿರ ಹಳ್ಳಿಯ ಸರದಾರ ಅಂಥ ನೋಡೋ ವೀರ.
ಸ್ವಲ್ಪ ಒಳಗ ಬರ್ರಿ. ಹಠ 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 ಹಠವಾದಿ ಯಾರು? ಓಹೋ, ದೇಸಾಯಿ ಅವರೇ, ಬನ್ನಿ ದೇಸಾಯಿ ಅವರೇ, ಕುಳಿತುಕೊಳ್ಳಿ. ಲೇ ಪರಮೇಶ, ಕುಳಿತುಕೊಂಡು ನಿನ್ನ ಜೊತೆ ನಂಟಸ್ತಿಕೆ ಬೆಳೆಸಲು ಬಂದಿಲ್ಲಲೇ. ನಮಗೆ ಕೊಡಬೇಕಾದ ಸಾಲದ ಬಡ್ಡಿನೂ ಇಲ್ಲ, ಗಂಟುನೂ ಇಲ್ಲ. ಆ ಸಾಲವನ್ನು ವಸೂಲಿ ಮಾಡಲಿಕ್ಕೆ ಬಂದಿದ್ದೇವೆ. ಗೌಡ್ರಿ, 3-4 ವರ್ಷ ಬರಗಾಲ ಬಿದ್ದು ಈ ರೈತನ ಸಾಲದ ಮೇಲೆ ಸಾಲವನ್ನು ಮಾಡಿ ಭೂಮಿಯನ್ನು ಬಿತ್ತಿದ್ದಾರೆ. ಹಿಡಿಗಾಲು ಸಹಿತ ಬಂದಿಲ್ಲ. ಸಾಲದ ಸರ್ಪಳಿ ಮುಗಿಲು ಮುಟ್ಟುತ್ತಿದೆ. ಆದರೆ ಈ ರೈತನ ಗೋಳು ಕೇಳುವರು ಯಾರು ಇಲ್ಲ ಗೌಡ್ರಿ. ಈ ರೈತನ ಕಷ್ಟವನ್ನು ಅರ್ಥ ಮಾಡಿಕೊಂಡು ನನಗೆ 3 ತಿಂಗಳ ಅವಕಾಶ ಕೊಡಿ. ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅರ್ಥ ಲೇ ಪರಮೇಶ, ನಿನ್ನ ಮಾತನ್ನು ಅರ್ಥ ಮಾಡಿಕೊಂಡು ವ್ಯರ್ಥವಾಗಿ ಹೋಗೋದಕ್ಕೆ ನಾವೇನು ದೇವಸ್ಥಾನದ ಪಟ್ಟಿಯನ್ನು ಕೇಳಲು ಬಂದಿಲ್ಲಲೇ, ಕೊಟ್ಟ ಸಾಲವನ್ನು ಕೇಳಲು ಬಂದಿದ್ದೇವೆ. ಬಡ್ಡಿ ಸಮೇತ ನಮ್ಮ ಸಾಲವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಪರಿಣಾಮ ಬೇರೆನೇ ಇರುತ್ತದಲೇ. ನೋಡು ಚಿಕ್ಕಜಮನ್ರಿ, ನೀವು ನನ್ನ ಮನೆಯೆಲ್ಲ ಹುಡುಕಿದರೂ ಒಂದು ಬಿಡಿಗಾಸು ಸಿಗುವುದಿಲ್ಲ. ಈ ರೈತನ ಗುಡಿಸಲದಲ್ಲಿ ಒಂದು ಹೊತ್ತಿಗೆ ಗಂಜಿಗೆ ಗತಿ ಇಲ್ಲದಂತಾಗಿದೆ ಈ ಬಡವನ ಬಾಳು. ಇನ್ನು 3 ತಿಂಗಳ ಅವಕಾಶ ಕೊಟ್ಟರೆ ಬಂದ ಬೆಳೆಯಲ್ಲಿ ನಿಮ್ಮ ಸಾಲವನ್ನು ಕೊಟ್ಟು ಋಣ ಮುಕ್ತನಾಗುತ್ತೇನೆ. ಏ ತಮ್ಮ ಪರಮೇಶಿ, ಋಣಮುಕ್ತನಾಗ್ತೀನಿ ಅಂತ ಹೇಳಿ ಋಣಮುಕ್ತನಾಗ್ತೀನಿ ಅಂತಂದು ಹೇಳ್ತಿಯಲ್ಲ. ನಿಮ್ಮಂತವ್ರು ನಮ್ಮ ರಾಜೂರ ಬಂದಿದ್ರ ನಮ್ಮ ತಲೆ ಮೇಲೆ ತಟ್ಟಾಕಿ ಹೋಗಿರ್ಲೇ ತಮ್ಮ. ನಮ್ಮ ಗೌಡ್ ಸಾಲ ಕೊಟ್ಬಿಡು ಹೋಗಿವ್ ನಾವು. ಮುನಿಯಪ್ಪನವರೇ, ಊರಿಗೆ ಹಿರಿಯರು ನೀವು, ಎಲ್ಲ ತಿಳಿದವರು ನೀವು. ನೀವು ಈ ರೀತಿ ಮಾತನಾಡಬೇಡಿ. ನನಗೆ 3 ತಿಂಗಳ ಅವಕಾಶ ಕೊಟ್ಟರೆ ಸಾಕು. ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. 3 ತಿಂಗಳ? ಲೇ ಪರಮೇಶ, ನಿನಗೆ 3 ತಿಂಗಳ ಅವಕಾಶ ಕೊಡುವುದಕ್ಕೆ ನಾವೇನು ಸರ್ಕಾರದವರು ಅಲ್ಲದೆ. ನಮಗೆ ಯಾವ ರೂಲ್ಸು ಇಲ್ಲ. ಸುಮ್ಮನೆ ನಮ್ಮ ಸಾಲ ಕೊಟ್ಟರೆ ಸರಿ, ಇಲ್ಲ ನಿನ್ನನ್ನು ಒದ್ದು ಎಳೆದುಕೊಂಡು ಹೋಗಿ ನಮ್ಮ ಮನೆಯಲ್ಲಿ ಜೀತಕ್ಕೆ ಇಟ್ಟುಕೊಳ್ಳಬೇಕಾಗುತ್ತದೆ ಮಗನೇ. ಯಾರನ್ನ ಜೀತಕ್ಕೆ ಹಿಡ್ಕೊತಿಲ್ಲ ಶ್ರೀಮಂತ. ಚಿನ್ನಂತ ಬಿಡದಂತೆ ಬಡ್ಡಿಗೆ ಬಡ್ಡಿ ಹಚ್ಚಿ ಬಡವ ರಕ್ತ ಹೀರಿದಲ್ಲದೆ ಮತ್ತೆ ಅವ್ರ ಜೀತಕ್ಕೆ ಹಿಡ್ಕೊತಿ ಅಂತ ಕಾಲಿಡ್ದು ಹೇಳ್ತೀವಿ ಮಗನೇ. ಸುಮ್ಮನೆ ತಂದೆ ಕಾಲರ್ ಕೈ ಬಿಟ್ಟರೆ ಸರಿ, ಇಲ್ಲ ನಿನ್ನ ಕೈ ಕತ್ತರಿಸಿ ಬಿಡುತ್ತಾನೆ. ಲೇ ಪ್ರಶಾಂತ, ನನ್ನ ಅಣ್ಣನ ಕೈ ಕತ್ತರಿಸೋ ತನಕ ನಾನೇನು ಸುಮ್ಮನಿರುತ್ತೇನೆಂದು ತಿಳಿದುಕೊಳ್ಳಬೇಡ. ಈ ನನ್ನ ಪಿಸ್ತೂಲಿನಿಂದ ನಿನ್ನೆ ಎದೆ ಗುಂಡಿಗೆಯನ್ನು ಸೇರಿ ಬಿಡುತ್ತೇನೆ. ಎದೆ ಗುಂಡಿಗೆ? ಲೇ ಗಜೇಂದ್ರ, ನನ್ನ ಎದೆ ಗುಂಡಿಗೆ ಸಿಳ್ಳುವ ಗಂಡು ಈ ಊರಿನಲ್ಲಿ ಯಾರು ಇಲ್ಲ. ನನ್ನ ಎದೆ ಗುಂಡಿಗೆ ಸಿಳ್ಳುವ ಗಂಡು ಈ ಭೂಮಿ ಮೇಲೆ ಹುಟ್ಟಿಲ್ಲ. ಸಾಲವನ್ನು ಇಸಿಕೊಂಡು ಹೋಗಿ ಬಂದ್ರಿ, ಸಾಲವನ್ನು ಅಷ್ಟೇ ಕೇಳಿ. ಅದನ್ನ ಬಿಟ್ಟು ಬೇರೆ ಬಾಲ ಬಿಚ್ಚಿದರೆ ನಿಮ್ಮ ಬಾಲ ತುಂಡು ಹರಿಸಬೇಕಾಗುತ್ತದೆ. ಬಾಲ ಯಾಚರ ಪರಿಚ. ನಮ್ಮ ಹತ್ತಿರ ಸಾಲ ತಂದು ತಿಂದವರಿಗೆ ಇಷ್ಟೊಂದು ಸಕ್ಕಿರಬೇಕಾದ್ರೆ ಇನ್ನು 10 ಹಳ್ಳಿಗೆ ಸಾಲ ಕೊಟ್ಟು ಸಾಹುಕಾರರು ನಾವು. ಇನ್ನು ನಿನಗೆ ಎಷ್ಟು ಇರಬೇಕಲೇ ಬಡವ? ದೇಸಾಯಿ, ಬಡವ ಎಂದು ಬಾಯಿ ಬಿಟ್ಟರೆ ನಿನ್ನ ಬಾಯಿ ಮೇಲೆ ಹೊಡಿಬೇಕಾಗುತ್ತದಲ್ಲ ಮಗನ. ಪ್ರಶಾಂತ,
ಹಿರಿಯರಿಗೆ ಹೇಗೆ ಮಾತನಾಡಬೇಕೆನ್ನುವುದು ಗೊತ್ತಾಗದಲ್ವೇ ಕತೆ. ದೇಸಾಯವರೇ, ಅವನು ಇನ್ನು ಬಹಳ ಸಣ್ಣವನು. ಅವನ ಬಗ್ಗೆ ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮ ಸಾಲವನ್ನು ನಾ ತೀರಿಸುತ್ತೇನೆ. ಅಲ್ಲ ಮಕ್ಕಳ ಇಲ್ಲ ನೋಡ್ರಿ ನಾಟಕ. ಮಗ ನೋಡಿದ್ರ ಕಡಿತೀನಿ ಬಡಿತೀನಿ ಅಂತ ಹಾರಾಡ್ತಾನ, ತಂದೆ ನೋಡಿದ್ರ ಕಣ್ಣೀರ್ ನಾಟಕ ಎರ್ಸನ್ರಿ. ಗೌಡ್ರ, ಈ ಮಕ್ಳು ಹಿಂಗ್ ಬಗ್ಗಲ್ಲ, ತಗೋರಿ ಚಾಟಿನ ಲಗಾಸ್ರಿ. ಗೌಡ್ರ, ಇವ್ರಿಗೆ 3 ತಿಂಗಳು ಟೈಮ್ ಕೊಟ್ಟು ನೋಡನ್ರಿ. ನಮ್ಮ ಸಾಲ ನಮಗ್ ಕೊಡ್ದಿದ್ ಪ್ರಕಾರ ಈ ಪರ್ಮಿಷನ್ ಹೊಲ ವಾರಿ ಹೊಲ ನಮ್ಮ ಹೆಸರು ಹಚ್ಕೊಂಡ್ಬಿಡನ್ರಿ. ಲೇ ಪರಮೇಶ, ಮುನಿ ಅಣ್ಣ ಮಾತಿಗೆ ಒಪ್ಪಿ ಈಗ ಹೋಗುತ್ತೇನೆ ಮಗನೇ. ಮುಂದೆ ಕೊಟ್ಟ ಟೈಮಿನಲ್ಲಿ ಸಾಲ ಕೊಡಬೇಕು, ಇಲ್ಲ ವಾರಿ ಹೊಲ ಹೆಸರಿಗೆ ಕರೆದು ಬರದೆ ಕೊಡಬೇಕಾ? ಬಾ ಗಜೇಂದ್ರ, ಹೋಗೋಣ. ಏ ಪ್ರಶಾಂತ, ಪೋಂಡನೆಂದು ಪುಟ್ಟಿದಾಡುತ್ತಿರುವ ನಿನ್ನ ಪೌರುಷ ಕೊಟ್ಟ ಟೈಮ್ನಲ್ಲಿ ಸಾಲವನ್ನು ತೀರಿಸಲೇ, ಆವಾಗ ಗೊತ್ತಾಗುತ್ತದೆ ನಿನ್ನ ಪೋಂಡತನ. ಬಾಣ ಹೋಗೋಣ. ಪ್ರಶಾಂತ, ಆ ದೇಸಾಯಿ ತುಂಬಾ ಕ್ರೂರ ಪ್ರಾಣಿ. ಯಾವ ಹೊತ್ತಿನಲ್ಲಿ ಏನು ಮಾಡುತ್ತಾನೋ ಏನು. ಅಪ್ಪ, ಆ ದೇಸಾಯಿ ಅಂತ ಕ್ರೂರ ಪ್ರಾಣಿ ಆದರೇನು? ಆ ಪ್ರಾಣಿಯ ಗಂಟಲು ಹರಿದ ರಕ್ತ ಕುಡಿಯ ಪುರುಷ ಪರಾಕ್ರಮಿ ಪ್ರಶಾಂತ. ಪ್ರಶಾಂತ, ನಿನ್ನ ಸ್ನೇಹಿತ ನರಸಿಂಹನಿಗೆ ಫೋನ್ ಮಾಡಿ ಬರಲ್ಲ ಹೇಳು. ಬೇಗನೆ ಮದುವೆ ಕಾರ್ಯ ಮಾಡಿ ಮುಗಿಸೋಣ. ನಾನು ವಾರಿ ಹೊಲಕ್ಕೆ ಹೋಗಿ ಬರುತ್ತೇನೆ. ಆಯ್ತು ಅಪ್ಪ. ಲೇ, ಈ ಶ್ರೀಮಂತ ಸರ್ದಾರನ ಕಂಡರೆ ಸುತ್ತು ಹೊತ್ತು ಹಳ್ಳಿಯ ಜನ ಶಿರವಾಗಿ ಶರಣೆಂದ ಶರಣ ಮಾಡುತ್ತಿರುವಾಗ ನನ್ನನ್ನು ನೋಡಿ ನೋಡದ ಹಾಗೆ ಎದೆ ಉಬ್ಬಿಸಿ ಹೋಗುತ್ತಿರುವೆಲ್ಲ. ಯಾರಲ್ಲೇ ನೀನು? ಶರಣೆಂದ ಏ ಶ್ರೀಮಂತ, ನಿನ್ನ ನೋಡಿದ ತಕ್ಷಣ ಶರಣಾರ್ಥಿ ಮಾತ್ರಕ್ಕೆ ಒಂದು ಶರಣ ಹಚ್ಚಾಯ್ತಂದು ತನ್ನ ಬಲ ತೊಡೆಯೋ ಚರಮಣ್ಣ ಸುಲಿದು ಬಸವಣ್ಣವರಿಗೆ ಪಾದರಕ್ಷಣೆ ಮಾಡಿ ಆಶ್ರಮನ ತನಕ ತಲೆಮಲೆ ಹೊತ್ತುಕೊಂಡು ಬಂದು ಭಕ್ತಿಯಿಂದ ಬಸವಣ್ಣರ ಪಾದಕ್ಕೆ ಅರ್ಪಿಸಿದ ಮಾದ್ರ ಹರಳೇನ ಇಲ್ಲ. ನನ್ನ ಮಗನಿಗೆ 16 ವರ್ಷ ಆಯುಷ್ಯವನ್ನು ಗೊತ್ತಾಗಿ ಮನದಲ್ಲಿ ದುಃಖ ಪಡ್ತಿರೋ ತಂದೆ ದುಃಖ ನೋಡಿ ತಾಯಿ ಕಾಡಿಬೇಡಿ ಆಯುಷ್ಯವನ್ನು ತೆಗೆದುಕೊಂಡು 16 ವರ್ಷ ಆಯುಷ್ಯವನ್ನು ಕಳೆದು 101 ಆಯುಷ್ಯ ಪಡೆದನಲ್ಲ ಆ ಭಕ್ತ ಮಾರ್ಕಂಡನ ಬರಗಾಲದ ಭೂಮಿಯಲ್ಲಿ ಬಂಗಾರದ ಪಿಟಿಗೆ ಕಂಡ್ರು ತನಗೆ ಇಟ್ಟುಕೊಳ್ಳದ ದೀನ ದಲಿತರಿಗೆ ದಾನ ಮಾಡಿ ದೇಶ ಸಂಚಾರ ಮಾಡುತ್ತಾ ಇಡೀ ನಾಡಿಗೆ ಶಾಂತಿ ಯಾರಿದನಲ್ಲ ಆ ಭಕ್ತ ಕನಕದಾಸನ ಹೋಮದ ಹೊಗೆಯನ್ನು ಹಾಕಿ ಭಕ್ತಿಯಿಂದ ತಪಸ್ಸನ್ನು ಮಾಡ್ತಿರುವಾಗ ಸಾಕ್ಷಾತ್ ಶಿವಪಾರ್ವತಿ ತೆರೆಗೆಳೆದು ಬಂದು ನಿನಗೇನವರು ಬೇಕೆಂದೇ ಕೇಳಿದಾಗ ನನ್ನ ಮಕ್ಕಳಿಗೇನು ಬೇಡ, ನನ್ನ ಭಕ್ತರಿಗೆಲ್ಲ ಸಿರಿ ಸಂಪತ್ತು ಕೊಟ್ಟು ಕಾಪಾಡಂದು ಕೇಳಿಕೊಂಡನಲ್ಲ ಆ ಮೈಮಾಂತಕ ಮಾಳಿಂಗ್ರಯ್ಯನ ಅಂತ ಶಿವಶರಣರಿಗೆ ಶಿರ ಬಾಗ್ತಾನೆ ವಿನ ನಿನ್ನಂತ ದರಿದ್ರ ಶ್ರೀಮಂತರಿಗೆ ಸಾಲ ಮಾಡಿಯವನಲ್ಲ ಈ ನರಸಿಂಹ.
ಉಗ್ರ ನರಸಿಂಹ ಹೇ! ಲೇ ನರಸಿಂಹ, ದೇಶಗತ್ತಿ ಮಣ್ಣತನದ ಈ ಗಂಡದ ಗೌಡನಿಗೆ ದರಿದ್ರ ಶ್ರೀಮಂತ ಎಂದು ಬಗಳಿದೆ ಆ ಬಡಾಭಿಕಾರಿ ನನ್ನ ಮಗನ. ನಿನ್ನಂತ ಎಷ್ಟೋ ಸೂರ ಸರ್ದಾರರು ರಕ್ತ ಕಕ್ಕಿ ಸತ್ತು ಹೋಗಿದ್ದಾರೆ ಈ ಗೌಡನ ಗುಂಡಿನ ಹೊಡೆತಕ್ಕೆ. ಲೇ ದೇಸಾಯಿ, ನಿನ್ನಂತ ಗೌಡನ ಗುಂಡಿನ ಗರ್ಜನೆ ಹೆದರೆ ಎಂದ ಸರಿ ಅವನಲ್ಲ ಈ ನರಸಿಂಹ. ಈ ನನ್ನ ಮಚ್ಚಿನಿಂದ ನಿನ್ನಂತ ವೈರಿಗಳ ಗಂಟಲು ಹರಿದು ಬಿಸಿ ರಕ್ತ ಕುಡಿಬೇಕಂದ ಬರ್ಸಿ ಬಂದ ಹಬ್ಬಲಿ ಈ ನರಸಿಂಹ. ಲೇ ನರಸಿಂಹ, ನಾನೇ ಹೆಬ್ಬುಲಿ ಎಂದು ಕೊಬ್ಬೆರಿದ ನಿನ್ನಂತ ಎಷ್ಟೋ ಹೆಬ್ಬುಲಿಗಳ ಕೊಬ್ಬು ಇಳಿಸಿ ಎದೆ ಸಿಳಿ ರಕ್ತದ ಒಳೆ ಹರಿಸಿದ್ದಾನೆ ಈ ದೇವೇಂದ್ರ ದೇಸಾಯಿ. ಇನ್ನು ನೀನಂದರೆ ಪಶು ಪಕ್ಷ. ಇನ್ನೊಂದು ಸಾರಿ ನಾನೇ ಹೆಬ್ಬುಲಿ ಎಂದು ಅಬ್ಬರಿಸಿದರೆ ಈ ನನ್ನ ಬಂದೂಕಿನಿಂದ ನಿನ್ನ ಮೈ ಚರ್ಮವನ್ನು ಸಲಿದು ನಾ ಹತ್ತುವ ಸಿಂಹಾಸನಕ್ಕೆ ಮಟ್ಟಲು ಮಾಡಿಕೊಂಡಿದ್ದಾನೆ ಈ ದೇವೇಂದ್ರ ದೇಸಾಯಿ. ಹೇ ಲೇ, ನನಗೆ ಎಚ್ಚರ ಹುಚ್ಚ ದೇಸಾಯಿ, ನಿನ್ನ ಬೆದರಿಕೆಗೆ ಹೆದರಿ ಹೋಗು ಹುತ್ತನಲ್ಲ ನಾನು. ಹಳ್ಳಿಯಲ್ಲಿ ನಿಮ್ಮಂತ ಶ್ರೀಮಂತರ ನಡೆಸುತ್ತಿರುವ ದರ್ಪಕ್ಕೆ ಸರ್ಪದಂತೆ ಸಿಡಿದು ಹತ್ತು ಬರ್ತಿದ್ದೇನೆ. ಈ ಜಯ ಸಾಯಿ ಶಿವ ಜಯ ವಿರಾಜಯ ಸಿಂಹ. ರಾಜ್ಯಗೆದ್ದವನೇ ಲೇ, ರೊಚ್ಚಿಗೆದ್ದ ಹುಲಿ ಅಂದ ಗುಡುಗು ಹೊಡೆಯುತ್ತಿರುವ ಗುಬೆ. ನಿನ್ನಂತ ಎಷ್ಟೋ ಹುಲಿಗಳನ್ನು ಬೇಟೆಯಾಡಿ ಆ ಬೇಟೆಯ ಚರ್ಮದಿಂದ ನನ್ನ ಸಿಂಹಾಸನಕ್ಕೆ ಹತ್ತುವ ಮೆಟ್ಟಲು ಮಾಡಿಕೊಂಡಿದ್ದಾನೆ ಈ ದೇವೇಂದ್ರ ದೇಸಾಯಿ. ಇನ್ನು ನೀನೆಂದಿರನಲೇ ಬಚ್ಚ. ಏ ತಮ್ಮ ನರಸಿಂಹ, ನಮ್ಮ ಗೌಡ್ರ ಎದುರು ಹಾಕೊಂಡ್ ಯಾರೋ ಉಳಿದಲ್ಲ. ಇನ್ನು ಮುಂದೆ ನೀ ಅವಲೇ ಮಳ್ಳ ಕುರಿ. ಲೇ ಮುನಿಯ, ಮಳ್ಳ ಕುರಿ ಅಲ್ಲ ಲೇ ಸೇಮದ ಮರ್ಯ. ನಿಮ್ಮ ಗೌಡನ ಗುಂಡಿಗೆ ಗಟ್ಟಿ ಇದ್ದಾರೆ ಈ ಬಾಂಡೆಗಲ್ಲ ಮೊಟ್ಟೆ ನೋಡೋಣ. ವಾಂಜಾರ್ಥಕ ಚೇತ್ರ ವಿಚಿತ್ರ ಆಗೋದು ನಿನ್ನ ಗೌಡನ ದೇಹ. ಚೇತ್ರ ವಿಚಿತ್ರ. ಲೇ ನರಸಿಂಹ, ನೀನು ನನ್ನ ಸುಟ್ಟಾಕಿ ಬಿಡ್ತೇನೆ ಮಗನ. ಲೇ ಗೌಡ, ಯಪ್ಪ 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 ಗೌಡ್ರ, ಆ ಮಗ ನಿಮ್ ಕೈಯ ಸತ್ತೋಕೊಂಬರ್ರಿ ಹೋಗೋಣ. ನಿಂತುಕೊಳ್ಳಲೇ ಗೌಡ. ಲೇ ದೇಸಾಯಿ, ಗೌಡ ಎಂದ ಗರ್ವದಿಂದ ಹಾರಾಡುವ ನಿನ್ನ ಶ್ರೀಮಂತಿಗೆ ಸವಾಲು ಹಾಕಿ ನಿನ್ನ ದರ್ಪವನ್ನು ಧ್ವಂಸ ಮಾಡಿ ನಿನ್ನ ಎದುರಿಗೆ ಸೊಡ್ಡು ಹೊಡೆದು ನಿಲ್ಲಗಂಡ ನಾನು ಆಗಲಿಲ್ಲ. ನನ್ನ ಹತ್ರ ಹೋಗರ ನರಸಿಂಹನೇ ಅಲ್ಲ. ಲೇ ದೇಸಾಯಿ, ನಿನ್ನ ಹಣೆ ಬರೆ ಬರೆಯವನು ಆ ಬ್ರಹ್ಮ, ಅದನ್ನ ಅಳಿಗಿಸಿ ಹಾಕವನು ಈ ಸಿಂಹ. ನರ ಲೋಕದ ನರ ವ್ಯಾಕರಿಗಳ ನಾಯಕ ಈ ಉಗ್ರ ನರಸಿಂಹ. ನಿಸ್ವಾರ್ಥದ ಭ್ರಾಂತಿಯನ್ನು ತುಂಬಿಕೊಂಡು
ಯಾರಿಗೆ ಏನಾದರೂ ಚಿಂತವಿಲ್ಲವೆಂದು ಮೂಕನಾಗಿ ಕಣ್ಣು ಮುಚ್ಚಿಕೊಂಡು ಕೂತಿದೆ ಈ ಸಮಾಜ. ನನ್ನ ತಾಯಿಯ ಸಾವಿಗೆ ಕಾರಣ ಆದ ನನ್ನ ರಾಕ್ಷಸರು ಯಾರೆಂದು ಇನ್ನೂ ಸುಳುವೇ ಸುಕ್ಕಿಲ್ಲ. ಎಷ್ಟು ವರ್ಷ ಕಳೆದರೂ ಚಿಂತವಿಲ್ಲ. ಯಾವ ದೇಶದ ಒಳಗೆ ಅಡಗಿ ಕೊಂತರೂ ಬಿಡುವುದಿಲ್ಲ. ಅವನ್ಯಾರೆಂದು ಹುಡುಕಿ ತಂದು ಅವನ ರಕ್ತದ ಹೊಳೆಯಾಡುವವರೆಗೂ ನನ್ನ ತಾಯಿ ಆತ್ಮಕ್ಕೆ ಶಾಂತಿ ತೋರುತ್ತದೆ. ಲೇ ಗೋಮುಖ ವ್ಯಾಘ್ರನ ಮಗನೇ, ನೀನು ನಿನ್ನ ತಾಯಿ ಗರ್ಭದ ಹಡಿಕೊಂತ ರೋಡಿ ನನ್ನ ಹೊರ ತೆಗೆದು ನಿನ್ನ ರಕ್ತದ ಹೊಳೆಯಾಡುವವರೆಗೂ ಬಿಡುವಡಲ್ಲ. ಈಗ ಹಾಯಗಾಣ ಗಂಡು ನೀ ಪರಕಮಿ ಪ್ರಶಾಂತ ಬರುತ್ತಾನೆ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ರುದ್ರನೂರನಿ ಕನ್ನಡದಲ್ಲಿ ಕಾಣದ ನಾಟಕ ಮಲೈದೆ ಬರಲಿ ಕನ್ನಡದಲ್ಲೂ ನಿಂತಿರಲಿ ದಿಗ್ಗಜ ಕದಲಿಸಬಹುದು ಲಭಿರಲಿ ಅದರು ನೈತಿರದು. ಅಪ್ಪ ಮೇಘರಾಜ, ಈಗಲಾದರೂ ಸಮಾಧಾನ ಆಯಿತೇನಪ್ಪ ನಿನ್ನ ಕಠೋರವಾದ ಮನಸ್ಸಿಗೆ? 3-4 ವರ್ಷ ಬರಗಾಲ ಬಿದ್ದು ಈ ರೈತನ ರಕ್ತವನ್ನು ಇರಿದೆ. ಆದರೆ ಈ ವರ್ಷ ನಿನ್ನ ಅಬ್ಬರ ಜೋರಾಗಿದೆ ಎಂದು ತಿಳಿದು ಮತ್ತಷ್ಟು ಸಾಲವನ್ನು ಮಾಡಿ ಭೂಮಿಯನ್ನು ಬಿತ್ತಿದರೆ ಎತ್ತರ ಹಸಿರು ಪೈರವನ್ನು ಬೆಳೆದು ಈ ರೈತನ ಮನದಲ್ಲಿ ಆನಂದದ ಹೊಳೆಯನ್ನು ಹರಿಸಿದೆ. ಆದರೆ ವಾರದಿಂದ ಬಿಡದ ಸುರಿಯುತ್ತಿರುವ ಮಳೆ ರಾಜನ ಆರ್ಭಟಕ್ಕೆ ಬೆಳೆದ ಬೆಳೆಯೆಲ್ಲ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯಿತಪ್ಪ, ಕೊಚ್ಚಿಕೊಂಡು ಹೋಯಿತು. ಈಗಾದರೆ ನಮ್ಮಂತ ರೈತರು ಬಾಳಿ ಬದುಕುವುದು ಯಾಗಪ್ಪ? ನೀನೇ ಹೇಳು ದೇವ ಮೇಘರಾಜ, ನೀನೇ ಹೇಳು. ಸ್ವಾಮಿ, ಹೊಲಕ್ಕೆ ಹೋಗಿ ಬಂದ್ರೇನ್ರಿ? ಹೋಗಿದ್ದೆ ಪಾರ್ವತಿ, ಹೋಗಿದ್ದೆ. ಯಾಕೆ ಸ್ವಾಮಿ, ನಿಮ್ಮ ಮಾತಿನಲ್ಲಿ ಏನೋ ಆತಂಕ ಕಾಣ್ತಾ ಇದೆಯಲ್ಲ? ನಮ್ಮ ಹೊಲದಲ್ಲಿ ಬೆಳೆ ಚೆನ್ನಾಗಿದೆ ತಾನೆ? ಏನಂದು ಹೇಳಲಿ ಪಾರ್ವತಿ, ವಾರದಿಂದ ಬಿಡದ ಸುರಿಯುತ್ತಿರುವ ಮಳೆ ರಾಜನ ಆರ್ಭಟಕ್ಕೆ ಮೇಲಿನ ಸೌದತ್ತಿ ಡ್ಯಾಮಿನವರು ನೀರು ಬಿಟ್ಟರಂತೆ. ಆ ನೀರಿನ ರಭಸಕ್ಕೆ ಸಿಕ್ಕು ಬೆಳೆ ತುಂಬಿ ನಿಂತ 10 ಎಕರೆ ಬಾಳಿ ತೋಟ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯಿತು ಪಾರ್ವತಿ, ಕೊಚ್ಚಿಕೊಂಡು ಹೋಯಿತು. ಸ್ವಾಮಿ, ಸ್ವಾಮಿ, ಏನು ಹೇಳ್ತಾ ಇದ್ರಿ ಸ್ವಾಮಿ ನೀವು? ಅಷ್ಟೇ ಅಲ್ಲ ಪಾರ್ವತಿ, 5 ಎಕರೆ ಉಳ್ಳಾಗಡ್ಡೆ ಮೆಣಸಿನ ಬೆಳೆ, 10 ಪ್ಲಾಟು ಚಿಟಿಪಿಟಿ ಸಿಂಗ ಬೀಜ, ಜವರಿ ಸಿಂಗ ಬೀಜವನ್ನು ಹಾಕಿದರೆ ಎಲ್ಲವೂ ಹಾಳಾಗಿ ಹೋದವ ಪಾರ್ವತಿ. ರೈತನ ಬಾಳಿಗೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋದವು ಪಾರ್ವತಿ, ಕೊಚ್ಚಿಕೊಂಡು ಹೋದವು ಪಾರ್ವತಿ. ಈ ಪಾರ್ವತಿ, ಈ ರೈತನ ಕಣ್ಣೀರು ಒರೆಸುವರೆ ಯಾರಿದ್ದಾರೆ ಪಾರ್ವತಿ ಈ ಜಗದಲ್ಲಿ? ಇರ್ಲಿ ಬಿಡಿ ಸ್ವಾಮಿ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳಿದು ಎಲ್ಲಾದ್ರೂ ಹೋಗಿ ದುಡಿದು ಜೀವನ ನಡೆಸೋಣ. ಎಲ್ಲಿ ಹೋಗುತ್ತೀಯ ಪಾರ್ವತಿ?
ಇದು ನಮ್ಮೊಬ್ಬರ ಪರಿಸ್ಥಿತಿ ಅಲ್ಲ ಪಾರ್ವತಿ. ಅಂಬರುಗೊಳ್ಳ, ಹಡಗಲಿ, ಬಸರು ಕೂಡ, ಬೇಲೇರಿ, ಮಣ್ಣೇರ, ದಾನಸೂರು ಸುತ್ತು 6 ಹಳ್ಳಿ ಸಹಿತ ಒಳಿಯ ಪಾಲಾಗಿ ಹೋದವು ಪಾರ್ವತಿ, ಒಳಿಯ ಪಾಲಾದವು. ಸ್ವಾಮಿ, ರೈತರಿಗೆ ಈ ರೀತಿ ಕಷ್ಟ ಬಂದಿದೆ ಅಂದ್ರೆ ಇದನ್ನ ನೋಡಿಕೊಂಡು ಸುಮ್ಮನೆ ಇರುತ್ತೇನ್ರಿ ಸರ್ಕಾರ? ಪಾರ್ವತಿ, ತುತ್ತು ಕೊಟ್ಟ ರೈತನಿಗೆ ಈ ಕುತ್ತ ತಂದ ಸರ್ಕಾರ. ರೈತರ ಮೇಲೆ ಕರ್ಣ ತೋರುವುದೇ ಇಲ್ಲ ಪಾರ್ವತಿ, ಇಲ್ಲ. ಏ ರೈತರನ್ನು ಸಲ್ಲುವ ಶಕ್ತಿ ಈ ಸರ್ಕಾರಕ್ಕೆ ಇಲ್ಲ. ಸಿಂಗದ ಬೀಜ ದಲಾಲಿಗೆ ಹೋದರೆ ಯಾರು ಮಾತಾಡಿಸುವರು ಇಲ್ಲ ಪಾರ್ವತಿ ಈ ರೈತರನ್ನು. ಪಾರ್ವತಿ, ನಮ್ಮೂರಿಗೆ ನೆರೆಹವಳಿಯಾಗಿದೆ ಎಂದು ಅಲ್ಲಿದ್ದ ಸಣ್ಣ ಸಣ್ಣ ಮಕ್ಕಳ ಊಟಕ್ಕೆ ಪರದಾಡದನ್ನು ನೋಡಿದರೆ ಈ ರೈತನ ಕರಳು ಕೆತ್ತ ಬಂದಂತೆ ಆಯಿತು ಪಾರ್ವತಿ, ಕೆತ್ತ ಇಡೀ ದೇಶಕ್ಕೆ ಅನ್ನ ಹಾಕಿದ ಈ ರೈತನಿಗೆ ತುತ್ತು ಅನ್ನ ಸಿಗದಂತೆ ಆಯಿತು ಪಾರ್ವತಿ, ಸಿಗದಂತೆ ಆಯಿತು. ಅಪ್ಪ, ಇಬ್ಬರು ಏನೇ ಯೋಚನೆ ಮಾಡ್ತಿದ್ದಂಗಿದ್ರಲ್ಲ? ಬಾ ಪ್ರಶಾಂತ. ಯಾಕಪ್ಪ ನಿನ್ನ ಮಾತಿನ ಅರ್ಥ ಬೇರೆ ಕಾಣುತ್ತಿದೆಯಲ್ಲ, ಮತ್ತೆ ಆದೇಶ ಏನಾದರೆ ಅಂದನೆ? ಅವ್ವ, ನೀನಾದರೂ ಹೇಳುವ ಏನಾಯ್ತೆಂದು. ಪ್ರಶಾಂತ, ಹೇಗೆ ಹೇಳಪ್ಪ ನಾನು, ಹೇಗೆ ಹೇಳಿ? ನಿತ್ಯ ಮಳೆ ಸುರಿದು ಮಳೆ ರಾಯನ ಆರ್ಭಟಕ್ಕೆ ನಮ್ಮ ಬಾಳೆ ತೋಟ, ಉಳ್ಳಾಗಡ್ಡಿ ಬೆಳೆ, ಮೆಣಸಿನಕಾಯಿ ಬೆಳೆ ಎಲ್ಲವೂ ಮಳೆ ರಾಯನ ಆರ್ಭಟಕ್ಕೆ ನೀರಿನಲ್ಲಿ ಕೊಚ್ಚಿ ಹೋಯ್ತಪ್ಪ, ಕೊಚ್ಚು. ಅವ್ವ, ಏನು ಹೇಳ್ತಿದ್ದೇವ ನೀನು? ನಿನ್ನ ಮಾತನ್ನ ಕೇಳಿದರೆ ಈ ರೈತನ ಒಡಲು ಹುರಿದು ಹೋಗುತ್ತಿದೆ. ಪ್ರಯೋಜನ ಇಲ್ಲ ಪ್ರಶಾಂತ. ಈ ರೈತನ ಒಡಲು ಹೊರಿದರು ಕಣ್ಣೀರು ಒಳೆಯಾಗಿ ಹರಿದರು ಯಾವುದಕ್ಕೂ ಪ್ರಯೋಜನ ಇಲ್ಲ ಪ್ರಶಾಂತ, ಪ್ರಯೋಜನ ಇಲ್ಲ ಪ್ರಶಾಂತ. ಒಂದು ಕಡೆ ನೋಡಿದರೆ ಸಾಲದ ಸಂಕಟ, ಇನ್ನು ಒಂದು ಕಡೆ ನೋಡಿದರೆ ನೆರೆಹವಳಿಯ ಚಲ್ಲಾಟ. ಇದು ಎಲ್ಲ ಆ ಭಗವಂತ ಆಡಿಸುವ ಆಟನಪ್ಪ, ಆಟ ಆಟ, ಭಗವಂತನ ಆಟ. ಅಪ್ಪ, ಆಟ ಆಡ್ಸೋ ಭಗವಂತನಿಗೆ ಸವಾಲ್ ಹಾಕಿ ರೊಟ್ಟೆಲೆ ಶಕ್ತಿ ಇದೆ, ಎದೆವಳಿಗೆ ಛಲವಿದೆ ಎಂದು ಪ್ರಶಾಂತವಾದ ಭಾರತದ ಮಡಿಲುವಿದೆ. ದುಡ್ದು ಸಾಲ ತೀರಿಸಿದಪ್ಪ, ಅದ್ರ ಬಗ್ಗೆ ನೀ ಏನು ಚಿಂತೆ ಮಾಡಬೇಡ. ಅಪ್ಪ, ಬಾ ಶ್ರೀಕಾಂತ ಬಾ. ಯಾಕಪ್ಪ ನಿನ್ನ ಮಾತು ಆತಂಕ ಹೊರ ಬರ್ತದೆ? ಯಾಕಪ್ಪ, ಏನಾಯ್ತು? ಅವ್ವ ಅವ್ವ, ಏನಾಯ್ತವ್ವ, ನೀನಾರು ಹೇಳು. ಶ್ರೀಕಾಂತ, ಅದು ಅದು ಶ್ರೀಕಾಂತ, ಪಕ್ಕದ ಊರಿನಲ್ಲಿ ನರಹೊಳೆ ಆರ್ಬಿಟ್ರೆ ಕಂಡು ಎಷ್ಟೋ ರೈತರ ಬೀದಿಗೆ ಬಂದಿದೆ ನೋಡಿ, ಅಪ್ಪನಿಗೆ ನೋವಾಗಿದೆ ಅಷ್ಟೇ. ಅಯ್ಯೋ ದುರಂತವೇ, ಹಾಗಾದ್ರೆ ಹೇಗಣ್ಣ ರೈತರ ಜೀವನ? ಏನು ಮಾಡುವುದು ಶ್ರೀಕಾಂತ? ಇದು ಎಲ್ಲ ನಮ್ಮ ದುರ್ದೈವ ಅಪ್ಪ, ನಮ್ಮ ದುರ್ದೈವ.
ಪ್ರಶಾಂತ, ಶ್ರೀಕಾಂತ ಬಂಡ್ರಪ್ಪ, ಇಬ್ರು ಸೇರಿ ಊಟ ಮಾಡೋರಂತೆ. ಅವ್ವ ನಾ ಊರಿಗೆ ಬರುವಾಗ ಆ ಮ್ಯಾಗಿನ ಮನೆ ಪ್ರಕಾಶ ನನ್ನ ಕೈಲಿ ಹಣ ಕೊಟ್ಟ ಕಳ್ಸಾನೆ. ಅವರ ಮನೆಗೆ ಹೋಗಿ ಅವರ ತಂದೆ ತಾಯಿಯನ್ನು ಹಣ ವಾಪಸ್ ಬರ್ತೇನೆ. ಗೆಳೆಯ ಪ್ರಶಾಂತ. ಬಾ ನರಸಿಂಹ, ನಿನ್ನ ದಾರಿಯನ್ನೇ ಕಾಯುತ್ತಿದೆ. ಅಪ್ಪ, ನನ್ನ ಗೆಳೆಯ ನರಸಿಂಹ ಅಂದನಲ್ಲ ಇವನೇ. ಹಿರಿಯರಿಗೆ ನಮಸ್ಕಾರ. ನಮಸ್ಕಾರ ಕಣಪ್ಪ. ಸೀತಾ, ಸೀತಾ ಮಗಳೇ ಸೀತಾ, ಯಾಕವ ಕೂಗಿದೆ? ತಂಗಿ, ನಿನ್ನ ಮದುವೆ ಹಾಕೊಂಡು ಇವನೇ ನೋಡಮ್ಮ. ಅಣ್ಣ ಅದು ಅಣ್ಣ ಅದು ಯಾಕಮ್ಮ ತಂಗಿ, ಏನಾಯ್ತು? ಏನಿಲ್ಲ ಬಿಡೋಣ. ಪ್ರಶಾಂತ, ನಾವು ಇಬ್ಬರು ಗಜೇಂದ್ರಗಡದ ಸಂತಿಗೆ ಹೋಗಿ ಸಂತಿಯನ್ನು ಮಾಡಿಕೊಂಡು ಬರ್ತೇವೆ. ನೀನು ಹೊಲಕ್ಕೆ ಹೋಗಿ ಎತ್ತುಗಳನ್ನು ನೀರು ಕುಡಿಸಿ ಹುಲ್ಲು ಹಾಕಿ ನೆಳ್ಳಿಗೆ ಕಟ್ಟಿ ಬಾ. ಬಾ ಪಾರ್ವತಿ, ಹೋಗೋಣ. ಆಯ್ತು. ಸೀತಾ ಬಾರ ಇಲ್ಲಿ ನೋಡು, ಬರೀ ತರಲೆ ಮಾಡಬೇಡ. ಮನೆಗೆ ಹಳೆಯಂದ್ರು ಬಂದಿದ್ದಾರೆ, ಬಿಸಿ ಬಿಸಿ ಕಾಫಿ ಮಾಡಿಕೊಡು. ನಿಮ್ಮ ಮಾತಿನ ಮಲ್ಲಿ ಹಂಗೆ ಮಾತಾಡ್ಕೊತಾನಿದ್ರೆ ಬಂದು ಬಡಿತೀನಿ ನಿನ್ನ. ಹಾಂ, ನಾನು ನಿಮ್ಮಪ್ಪ ಸ್ವಲ್ಪ ಪೇಟೆಗೆ ಹೋಗಿ ಬರ್ತೀವಿ. ಮನೆ ಕಡೆ ಹುಷಾರು. ಲೈಲಾ ಮಜ್ನು ಅಲ್ಲ, ಬೇಗ ಬರ್ತೀವಿ. ನೀನು ಮತ್ತು ನಮ್ಮ ಹಳೆಯಂದ್ರ ತಲೆ ತಿನ್ಬೇಡ. ಬಿಸಿ ಬಿಸಿ ಕಾಫಿ ಮಾಡಿಕೊಡು. ಜಲ್ದಿ ಹೋಗಮ್ಮ. ನರಸಿಂಹ, ಹೊಲಕ್ಕೆ ಹೋಗಿ ಎತ್ತಿಗಳಿಗೆ ನೀರು ಕುಡಿಸಿ ಹುಲ್ಲು ಹಾಕಿ ಬರ್ತೇನೆ. ಆಮೇಲೆ ಎಲ್ಲರೂ ಸೇರಿ ಊಟ ಮಾಡಿದ್ರೆ ಆಯ್ತು. ಆಯ್ತು ಪ್ರಶಾಂತ. ಏನ್ರಿ, ಕಳ್ಳನ ಮನಸ್ಸು ಉಳ್ಳುಳುಗೆ ಅನ್ನುವಾಗೆ ನನ್ನನ್ನು ಬಯಸಿ ನಮ್ಮನ್ನನ ಸ್ನೇಹ ಮಾಡಿ ಏನು ಕೇಳಿದಕ್ಕ ಮನೆಗೆ ಬಂದ್ಬಿಟ್ರಲ್ಲ. ಸೀತಾ, ನಿನ್ನ ಪ್ರೀತಿ ಬಯಸಿ ಬಂದವನು ನಾನಲ್ಲ. ನನ್ನ ಸ್ನೇಹಿತಿ ಮಾತಿಗೆ ಬೆಲೆ ಕೊಟ್ಟು ಬಂದು ನಿನ್ನ ಮದುವೆಗಳು ಕೊಪ್ಪಿದ್ದೇನೆ ವಿನಾ ಬ್ಯಾರೆ ಯಾವ ವಿದೇಶವಿಲ್ಲ. ಹೋಗ್ಲಿ ಬಿಡಿ, ಒಟ್ಟಾರೆ ನನ್ನ ಪ್ರೀತಮ್ಮ ನನಗೆ ಸಿಕ್ನಲ್ಲ, ನನಗಷ್ಟೇ ಸಾಕು. ಅಬ್ಬಾ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅದೇ ಸಂತೋಷಕ್ಕೆ ನಿಮ್ಗೆ ತಪ್ಕೊಂಡು ಮುತ್ತು ಕೊಡಬೇಕು ಅನ್ನಿಸ್ತಾ ಇದೆ. ಸೀತಾ, ನಿನ್ನ ಮದುವೆ ಕಂಡು ನಾನೆಂದು ಇಡೀ ಊರಿಗೆ ಗೊತ್ತು. ಮತ್ತೆ ಏನು ಯೋಚಿಸಿದ್ವಿ? ಈ ನಿನ್ನ ಮನದರ್ಶನ ಒಂದು ಕೈ ಹಿಡಿದು ಒಂದು ಗೀತೆಯನ್ನು ಹಾಡುವೆ. ಅಯ್ಯೋ ಬನ್ನಿ. ಪ್ರೀತಿಯ ಹುಡುಗಿಗೆ ಈ ಹುಡುಗನ ಮನೋಹರೆ ನಡೆದು ಬಾ ಮೆಲ್ಲಗೆ, ನಾ ಮುಡಿಸುವೆ ಮಲ್ಲಿಗೆ. ನಡೆದು ಬಾ ಮೆಲ್ಲಗೆ, ನಾ ಮುಡಿಸುವೆ ಮಲ್ಲಿಗೆ. ಮಗ ಮಗನಾಗಿ ಬಬ್ಬರ ಸಾಧು ಸಿದ್ಧಾರ
ಮದುವೆಗೆ ತಯಾರಿ ನೋಡು ಮದುವೆಗೆ ಬಡವನ ಪ್ರೀತಿಗೆ ಏನು ಕಾರಣ ನೋಡು ಮದುವೆಗೆ ಬಡವನ ಪ್ರೀತಿಗೆ ಏನು ಕಾರಣ ಕಾಯುವೆ ಪ್ರದಕ್ಷಿಣ